ಆ ಕಾಲಘಟ್ಟದಲ್ಲಿ ಅದು ಪ್ರಾಯ ಅವಶ್ಯಕವಾಗಿತ್ತು. ಆಗ್ತಾನೆ ಬಾಂಗ್ಲಾದೇಶ ಯುದ್ಧ ಮುಗಿದಿತ್ತು. ಸುಮಾರು 3 ಲಕ್ಷ ಪಾಕಿಸ್ತಾನಿ ಯೋಧರು ಸೆರೆಮನಿಯಲ್ಲಿ ನಮ್ಮ ದೇಶದಲ್ಲಿದ್ದರು. ಅವರಿಗೆ ಅನ್ನಾಹಾರಗಳನ್ನು ಕೊಡಬೇಕಿತ್ತು. ಮತ್ತು ಎಲ್ಲ ಕಡೆಯಲ್ಲಿಯೂ ಪ್ರಾಂತೀಯ ಸಂಘಟನೆಗಳು, ಶಿವಸೇನೆ ಇತ್ಯಾದಿ ತುಂಬ ಪ್ರಬಲವಾಗ್ತಾ ಇದ್ದವು. ಆದ್ದರಿಂದ ತುಂಬ ಕಠಿಣವಾದ ನಿಯಂತ್ರಣವನ್ನು ಸಾರಿಸಲಿಕ್ಕೆ ಇಂದಿರಾ ಗಾಂಧಿಯವರು ಸಂವಿಧಾನದಲ್ಲಿ ತಂದು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಂದರೆ 153 ಅಂತ ಏನಿತ್ತು ಅದನ್ನು ಸಂಪೂರ್ಣವಾಗಿ ಬದಲಾಯಿಸಿ ಅದರಲ್ಲಿ ಈ ಬಗೆಯ ಜನವರಿ 2014 ಧಾರವಾಡ ಸಾಹಿತ್ಯ ಸಂಭ್ರಮ 2014 2ನೇ ಆವೃತ್ತಿಯ 3ನೇ ದಿವಸದ ಒಟ್ಟಾರೆ ಗೋಷ್ಠಿ 12. ಇಂದಿನ ಗೋಷ್ಠಿ 1, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಭಾಗವಹಿಸುವವರು ಚಂದ್ರಶೇಖರ್ ಪಾಟೀಲ್, ಪದ್ಮರಾಜ್ ದಂಡಾವತೆ, ಮಲ್ಲಿಕಾ ಗಂಟಿ, ಸಿಎನ್ ರಾಮಚಂದ್ರನ್. ನಿರ್ದೇಶಕರು ನಟರಾಜ್ ಹುಳಿಯಾರ್. ಸಾಹಿತ್ಯ ಸಂಭ್ರಮದ ಈ ಸನ್ನಿವೇಶದಲ್ಲಿ ಸ್ವಲ್ಪ ಸಾಹಿತ್ಯ ಸಂಕಟವನ್ನು ಕುರಿತು ಮಾತಾಡುವ ಒಂದು ಕಾಲ ಇವಾಗ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆ ಮತ್ತು ವಾಕ್ ಸ್ವಾತಂತ್ರ್ಯದ ಪ್ರಶ್ನೆ ಇದು. ಇದನ್ನು ನಾವು ಸ್ವಲ್ಪ ವಿಸ್ತಾರ ಮಾಡಿ ನಾವಿಲ್ಲಿ ಸೇರಿರುವ ಬರಹಗಾರ ವರ್ಗಕ್ಕೆ ಸೀಮಿತವಾದ ಒಂದು ಪ್ರಶ್ನೆಯಂತೆ ಚರ್ಚಿಸದೆ ವ್ಯಾಪಕವಾಗಿ ಇದನ್ನು ಚರ್ಚೆ ಮಾಡಬೇಕು ಅಂತ ಕಾಣುತ್ತೆ. ಯಾಕಂದರೆ ವಾಕ್ ಸ್ವಾತಂತ್ರ್ಯದ ಪ್ರಶ್ನೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆಯನ್ನು ನಾವು ಮುನ್ನೆಲೆಗೆ ತರೋದು ಯಾವಾಗಲೂ ಒಬ್ಬ ಬರಹಗಾರನ ಅಭಿವ್ಯಕ್ತಿಗೆ ಅಥವಾ ಬರಹಗಾರ್ತಿಯ ಅಭಿವ್ಯಕ್ತಿಗೆ ತೊಂದರೆ ಆದಾಗ ಇದನ್ನು ಬಹಳ ಹೆಚ್ಚು ಚರ್ಚೆ ಮಾಡ್ತಿದ್ದೀವಿ ಹೊರತು, ಅಂದರೆ ಒಂದು ಮಧ್ಯಮ ವರ್ಗದ ದೃಷ್ಟಿಯಿಂದ ಚರ್ಚೆ ಮಾಡ್ತಿದ್ದೀವಿ ಹೊರತು, ದನಿಯಿಲ್ಲದ ಕೋಟ್ಯಾಂತರ ಜನರ ವಾಕ್ ಸ್ವಾತಂತ್ರ್ಯವನ್ನು ಹರಣ ಮಾಡಲಾಗಿದೆ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಳ್ಳದೆ ಇದನ್ನು ನಾವು ಚರ್ಚೆ ಮಾಡುವ ಪರಿಸ್ಥಿತಿ ಇವತ್ತು ಬುದ್ಧಿಜೀವಿ ವಲಯದಲ್ಲಿ, ಮಧ್ಯಮ ವರ್ಗದ ವಲಯದಲ್ಲಿ ಇದೆ. ಅದ್ರ ಜೊತೆಗೇನೆ ವಾಕ್ ಸ್ವಾತಂತ್ರ್ಯವನ್ನು ಯಾರು ಅತಿಯಾಗಿ ಬಳಸಬಾರದೋ ಅವರು ಹೆಚ್ಚು ಬಳಸುವ ಕಾಲ ಇದ್ದಾಗಿ, ವಾಕ್ ಸ್ವಾತಂತ್ರ್ಯವನ್ನು ಹೆಚ್ಚು ಬಳಸಬೇಕಾದ ಜನರು ಕಡಿಮೆ ಬಳಸ್ತಾ ಇರುವ ಕಾಲವೂ ಇದಾಗಿರುವ ಒಂದು ವಿರೋಧಾಭಾಸಕರ ಸನ್ನಿವೇಶದಲ್ಲಿ ನಾವಿದ್ದೇವೆ. ಇದನ್ನು ಭಾರತೀಯ ಸಂವಿಧಾನದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡೋದು ಒಂದು ಕ್ರಮ. ಆದರೆ ಹ್ಯೂಮನ್ ಸ್ಪಿರಿಟ್, ಮಾನವ ಚೈತನ್ಯ ಸಹಸ್ರಾರು ವರ್ಷಗಳಿಂದ ತನ್ನ ವಾಕ್ ಸ್ವಾತಂತ್ರ್ಯವನ್ನು ಚಲಾಯಿಸ್ತಾ ಬಂದಿರೋದ್ರಿಂದನೇ ಇಲ್ಲಿ ಬದಲಾವಣೆ, ಪ್ರಗತಿ ಮತ್ತು ಅನೇಕ ಬಗೆಯ ವಿಮರ್ಶೆಗಳು ನಡೀತಾ ಬಂದಿವೆ. 12ನೇ ಶತಮಾನದಲ್ಲಿ ಆನು ಒಲಿದಂತೆ ಹಾಡುವೆ ಅನ್ನುವ ಬಹಳ ದೊಡ್ಡ ವಾಕ್ಯವೇ, ಬಹಳ ದೊಡ್ಡ ಘೋಷಣೆಯೇ ನಮ್ಮೆಲ್ಲರ ಆತ್ಮದ ಮಾತಿನಂತೆ ಅದು ಕಾಣುತ್ತೆ. ಆನು ಒಲಿದಂತೆ ಹಾಡುವೆ ಅನ್ನುವ ಮಾತನ್ನೇ ಧಾರ್ಮಿಕವಾಗಿ, ತಾತ್ವಿಕವಾಗಿ, ಸಾಮಾಜಿಕವಾಗಿ ನಾನು ಬಯಸುವ ಮತ್ತು ನಾನು ಆಳದಲ್ಲಿ ಬಹಳ ಇಷ್ಟಪಡುವ ಒಂದು ಹಾದಿಯನ್ನು ತುಳಿತೇನೆ ಅನ್ನುವ ಧ್ಯೇಯವಾಕ್ಯವನ್ನು ನಮ್ಮ ಎದುರುಗಡೆ ಅದು ಇಟ್ಟಿತ್ತು. ಇದರರ್ಥ ಇಡೀ ನಮ್ಮ ಜಗತ್ ಸಂಸ್ಕೃತಿಯಲ್ಲಿ ಎಲ್ಲ ಸೂಕ್ಷ್ಮ ಜೀವಿಗಳು ಕೂಡ ಈ ವಾಕ್ ಸ್ವಾತಂತ್ರ್ಯವನ್ನು ಮತ್ತೆ ಪ್ರತಿಪಾದಿಸ್ತಾನೆ ಬಂದಿದ್ದಾರೆ. ಅದರ ಮೂಲಕನೇ ಎಲ್ಲ ಬಗೆಯ ಬದಲಾವಣೆಗಳನ್ನು ಇಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ಸಂವಿಧಾನದ ಒಂದು ಕಲಮನ್ನು ನಾನು ತಮ್ಮ ಎದುರುಗಡೆ ಇಟ್ಟು ಮುಂದಕ್ಕೆ ಹೋಗ್ತೀನಿ. ಭಾರತೀಯ ಸಂವಿಧಾನ ಇದು ಬಹಳ ಪ್ರಾಥಮಿಕ ವಿಚಾರ, ಆದರೆ ನಮಗೆಲ್ಲ ಸ್ಪಷ್ಟತೆ ಇರಲಿ ಅಂತ ಮಾತ್ರ ಈ ಭಾರತೀಯ ಸಂವಿಧಾನದ ಈ ಕಲಮನ್ನು ತಮ್ಮ ಎದುರುಗಡೆ ಮಂಡಿಸ್ತಾ ಇದ್ದೀನಿ. ಮತ್ತೆ CN ರಾಮಚಂದ್ರನ್ ಅವರು ಅದನ್ನು ವಿಸ್ತಾರ ಮಾಡಿ ಹೇಳ್ತಾರೆ. ಭಾರತೀಯ ಸಂವಿಧಾನದ ಆರ್ಟಿಕಲ್ 19(1) ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಇದು ಎಲ್ಲರಿಗೂ ಕೂಡ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬರಿಗೂ ದೊರಕಿಸಿಕೊಡುತ್ತೆ. ಇದರ ಅರ್ಥ ಒಬ್ಬ ವ್ಯಕ್ತಿ ತನ್ನ ಇಚ್ಛೆ ಅಥವಾ ಅಭಿಪ್ರಾಯವನ್ನು ಸ್ವತಂತ್ರವಾಗಿ ಮಾತು, ಬರವಣಿಗೆ, ಮುದ್ರಿಕೆ, ಚಿಹ್ನೆ ಯಾವುದೇ ಬಗೆಯಲ್ಲಿ ವ್ಯಕ್ತಪಡಿಸುವುದಾಗಿರುತ್ತದೆ. ಅಭಿವ್ಯಕ್ತಿ ಎಂಬುದು ತನ್ನ ಅಭಿಪ್ರಾಯಗಳನ್ನು ಸಂಪರ್ಕ ಜಾಲ ಮತ್ತು ವೀಕ್ಷಣಾ ಜಾಲದ ಮೂಲಕ ಪ್ರಕಟಿಸುವುದನ್ನು ಒಳಗೊಂಡಿರುತ್ತೆ. ವಾಕ್ ಸ್ವಾತಂತ್ರ್ಯ ಇದು ಬಹಳ ಮುಖ್ಯವಾಗಿ ಇವತ್ತು ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇರ್ತಾ ಇರುವವರು, ಒಪಿನಿಯನೇಟೆಡ್ ಅಂಶಗಳನ್ನು ನ್ಯೂಸ್ಗೂ ಮತ್ತು ವ್ಯೂಸ್ಗೂ ಇರುವ ಸಂಬಂಧವನ್ನು ಗ್ರಹಿಸದೆ ಪತ್ರಿಕೋದ್ಯಮವನ್ನು ಮಾಡ್ತಾ ಇರುವರು, ಚರ್ಚೆಗಳನ್ನು ಬೆಳೆಸ್ತಾ ಇರುವ ವಿಶ್ವವಿದ್ಯಾಲಯಗಳಲ್ಲಿ ಬಹಳ ಬಂಡತನಗಳಿಂದ ಚರ್ಚೆ ಮಾಡ್ತಾ ಇರೋರು ಇದನ್ನು ಗ್ರಹಿಸಬೇಕು. ಏನಂತ ಹೇಳಿದ್ರೆ, ವಾಕ್ ಸ್ವಾತಂತ್ರ್ಯ ಅನ್ನುವುದು ಕೇವಲ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದನ್ನು ಒಳಗೊಂಡಿರುವುದಿಲ್ಲ, ಮತ್ತೊಬ್ಬರ ಅಭಿಪ್ರಾಯಗಳನ್ನು ಪ್ರಸಾರ ಅಥವಾ ಪ್ರಕಟಣೆಗೊಳ್ಳುವುದನ್ನು ಒಳಗೊಂಡಿರುತ್ತೆ. ಇದಕ್ಕೆ ಬಹಳ ತಾರ್ಕಿಕವಾದ ರಿಸ್ಟ್ರಿಕ್ಷನ್ಸ್ ಕೂಡ ಸಂವಿಧಾನದಲ್ಲಿ ಇದೆ. ತಮಗೆಲ್ಲರಿಗೂ ಗೊತ್ತಿದೆ. ರಾಷ್ಟ್ರದ ಭದ್ರತೆ, ಸಾರ್ವಜನಿಕ ಹಿತ, ಸಭ್ಯತೆ ಅಥವಾ ನೈತಿಕತೆಯ ಪ್ರಶ್ನೆಗಳು, ನ್ಯಾಯಾಂಗ ನಿಂದನೆ, ಮಾನಹಾನಿ, ಅಪರಾಧದ ಪ್ರಚೋದನೆ, ಈ ಎಲ್ಲ ರಿಸ್ಟ್ರಿಕ್ಷನ್ಸ್ ಕೂಡ
ವಾಕ್ ಸ್ವಾತಂತ್ರ್ಯದ ಜೊತೆಗೆ ವಾಕ್ ಸ್ವಾತಂತ್ರ್ಯದ ಬೆನ್ನಿಗೆ ಇದೆ ಇರೋದ್ರಿಂದ ವಾಕ್ ಸ್ವಾತಂತ್ರ್ಯದ ಪ್ರಶ್ನೆಯನ್ನು ನಾವು ಬಹಳ ಜವಾಬ್ದಾರಿಯಿಂದ ಮತ್ತು ನೈತಿಕ ದೃಷ್ಟಿಕೋನದಿಂದ ಚರ್ಚೆ ಮಾಡಬೇಕಾಗತ್ತೆ. ಮತ್ತು ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆ ಬಿಡುಗಡೆಯ ಕಥನಗಳ ಜೊತೆಗೆ ಬರ್ತಿದೆ ಅನ್ನೋದನ್ನ ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಚಲಾಯಿಸಿದ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದಾಗಿ ಒಂದು ಜನಾಂಗಕ್ಕೆ ಸ್ವಾತಂತ್ರ್ಯ ದೊರಕಿದೆ. ತನ್ಮೂಲಕ ಇಡೀ ಬಹುಜನ ಸಮಾಜಕ್ಕೆ ಆ ಸ್ವಾತಂತ್ರ್ಯ, ವಿಮರ್ಶೆಯ ಸ್ವಾತಂತ್ರ್ಯ ಸಿಕ್ಕಿರೋದ್ರಿಂದ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನ, ಜಾತಿ ಪದ್ಧತಿಯನ್ನ ತೀವ್ರವಾಗಿ ವಿಮರ್ಶೆಗೊಳಪಡಿಸಿದರ ಕಾರಣವಾಗಿ ಭಾರತ ಕ್ರಾಂತಿಕಾರಕವಾಗಿ ಬದಲಾವಣೆಗೊಂಡಿದೆ. ಆದ್ದರಿಂದ ಈ ವಾಕ್ ಸ್ವಾತಂತ್ರ್ಯದ ಪ್ರಶ್ನೆ ಬರಹಗಾರ ಮತ್ತು ಬರಹಗಾರ್ತಿಯರಿಗೆ ಸಂಬಂಧಿಸಿದ್ದಲ್ಲ, ಇದು ಸಮುದಾಯದ ಪ್ರಶ್ನೆ. ನಂತರ ಸ್ತ್ರೀಯರು ತಮ್ಮ ವಾಕ್ ಸ್ವಾತಂತ್ರ್ಯವನ್ನು ಚಲಾಯಿಸಿದಾಗ ಸ್ತ್ರೀಯರ ಬಿಡುಗಡೆಯ ಚರಿತ್ರೆ ಜಗತ್ತಿನಲ್ಲಿ ಆರಂಭ ಆಗಿದೆ. ಇದು ಕೂಡ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಅದೇ ಸಂದರ್ಭದಲ್ಲಿ ಈ ದೇಶದಲ್ಲಿ ಪಲ್ಲಟಗೊಂಡ ಆದಿವಾಸಿಗಳು, ಮೇಧಾ ಪಾಟ್ಕರ್ ಅವರು ಮತ್ತು ಅರುಂಧತಿ ರಾಯ್ ಅವರು ಈ ಕಥನಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾರಿಗೆ ವಾಕ್ ಸ್ವಾತಂತ್ರ್ಯವನ್ನ ಇಲ್ಲವಾಗಿಸಲಾಯಿತೋ ಅವರು ತಮ್ಮ ನೆಲೆಗಳನ್ನ ಕಳೆದುಕೊಂಡು ಭೀಕರವಾದ ಒಂದು ದಾರುಣವಾದ ಸನ್ನಿವೇಶವನ್ನು ಕೂಡ ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಭಾರತದ ಕಳೆದ 100 ವರ್ಷಗಳಲ್ಲಿ ನಾವು ಯಾರಾದರೂ ಒಂದು ಪುಸ್ತಕಕ್ಕೆ ತೊಂದರೆ ಆದಾಗ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನೋಡ್ತೀವಿ. ಆದರೆ ಕಳೆದ 100 ವರ್ಷಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಚಲಾಯಿಸುವುದರ ಮೂಲಕ ಪಡೆದುಕೊಂಡಿರುವ ಬಗೆ ಬಗೆಯ ಸ್ವಾತಂತ್ರ್ಯಗಳನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ತಾನೇ ದಲಿತ ನಾಯಕನೊಬ್ಬನನ್ನ ಕಲ್ಲಿನಿಂದ ಹೊಡೆದು ಹತ್ಯೆ ಮಾಡಿರುವುದನ್ನು ನಾನು ತೀವ್ರವಾಗಿ ಸಭೆಯಲ್ಲಿ ಖಂಡಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ದಲಿತ ವಾಕ್ ಸ್ವಾತಂತ್ರ್ಯದ ಮೂಲಕ ಆರಂಭಗೊಂಡ ದಲಿತ ಚಳುವಳಿಯ ಒಬ್ಬ ನೇತಾರನನ್ನ ನಿನ್ನೆ ಜಾತಿ ಹಿತಾಸಕ್ತಿಗಳು ಕಲ್ಲಿನಿಂದ ಹೊಡೆದು ಕೊಂದಿವೆ ಇದೇ ಕರ್ನಾಟಕದಲ್ಲಿ. ಇದು ನಮಗೆಲ್ಲರಿಗೂ ಬಹಳ ದೊಡ್ಡ ಎಚ್ಚರಿಕೆಯ ಗಂಟೆ ಆಗಬೇಕು ಮತ್ತು ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಕಾಣುತ್ತೆ. ಇದನ್ನು ಯಾತಕ್ಕೆ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಾಕ್ ಸ್ವಾತಂತ್ರ್ಯದ ವಿರುದ್ಧ ವ್ಯವಸ್ಥಿತವಾದ ಹುನ್ನಾರಗಳು ಇವತ್ತು ಆರಂಭಗೊಂಡಿವೆ. ಅದು ಮತೀಯವಾದದ ಹೆಸರಿನಲ್ಲಿ, ಜಾತೀಯತೆಯ ಹೆಸರಿನಲ್ಲಿ, ವರ್ಗಗಳ ಹೆಸರಿನಲ್ಲಿ ವ್ಯವಸ್ಥಿತವಾದ ಒಂದು ದಬ್ಬಾಳಿಕೆ ಇವತ್ತು ಆರಂಭವಾಗಿದೆ. ಒಬ್ಬ ವ್ಯಕ್ತಿ ದುಂಡಿ ಅನ್ನೋ ಒಂದು ಕಾದಂಬರಿಯನ್ನ ಬರೀತಾನೆ. ಆ ವ್ಯಕ್ತಿಯ ಬಗೆಗೆ, ಆ ಕಾದಂಬರಿಯ ಬಗೆಗೆ ಯಾರೋ ಒಂದು ಬಿಳಿಯ ಪೇಪರ್ನಲ್ಲಿ 3 ಸಾಲಿನ ಒಂದು ದೂರನ್ನ ಕೊಟ್ಟಾಗ ಈ ಕರ್ನಾಟಕ ಸರ್ಕಾರದ ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಕಮಿಷನರ್ ಅವನನ್ನ ಬಂಧನಕ್ಕೆ ಒಳಪಡಿಸ್ತಾನೆ ಅನ್ನೋದು ಕರ್ನಾಟಕದಲ್ಲಿ ಇವತ್ತು ಇರುವ ಸ್ಥಿತಿ. ಬಿಜೆಪಿ ಸರ್ಕಾರ ಇರಬಹುದು, ಕಾಂಗ್ರೆಸ್ ಸರ್ಕಾರ ಇರಬಹುದು, ವ್ಯವಸ್ಥೆ ಮತ್ತು ಪ್ರಭುತ್ವ ಯಾವಾಗಲೂ ಒಂದೇ ಹಾದಿಯಲ್ಲಿ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಒಂದು ಬಗೆಯ ಉಪೇಕ್ಷೆಯ ಧೋರಣೆಯನ್ನ ತಳಿತಾ ಇದೆ ಅನ್ನೋದನ್ನ ನಾವು ಗಮನಿಸಿಕೊಂಡೆ ಇದನ್ನ ಮುಂದುವರಿಬೇಕು. ಮತ್ತೊಂದು ಪ್ರಶ್ನೆ ತಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. ಇವತ್ತು ಯಾವುದನ್ನ ಮೆಜಾರಿಟಿ ಇಸಮ್ ಅಂತ ಕರೀತಾ ಇದ್ದೀವಿ, ಯಾರು ಬಹುಸಂಖ್ಯಾತರಿದ್ದಾರೆ ಅವರು ತಮ್ಮ ದನಿಗಳನ್ನ, ಅದು ಯಾವುದೇ ಧರ್ಮದಲ್ಲಿರ್ಬೋದು, ಮುಸ್ಲಿಮರಲ್ಲಿರುವ ಬಹುಸಂಖ್ಯಾತರು, ಹಿಂದೂಗಳಲ್ಲಿರುವ ಬಹುಸಂಖ್ಯಾತರು ತಮ್ಮ ಪೂರ್ವಗ್ರಹಗಳನ್ನ ಬಹಳ ದೊಡ್ಡ ತಾತ್ವಿಕ ಮಟ್ಟದಲ್ಲಿ ಅದನ್ನ ಐಡಿಯಾಲಜಿ ಮಾಡಿ ಎಲ್ಲ ಕಡೆ ಹಂಚ್ತಾ ಇರುವುದು ಮತ್ತು ಅದನ್ನ ಹೇರ್ತಾ ಇರುವ ಸಂದರ್ಭ ಇವತ್ತು ಇರುವುದರಿಂದ ನಾವು ಯಾವುದರ ಪರವಾಗಿ ನಿಲ್ಲಬೇಕು. ಇವತ್ತು ಮಾಧ್ಯಮದಲ್ಲಿಯೂ ಕೂಡ ಈ ಕಾನ್ಫ್ಲಿಕ್ಟ್ ಬಹಳ ಮುಖ್ಯವಾಗಿ ಕಾಣ್ತಾ ಇದೆ. ಒಂದು ಕಾದಂಬರಿ ಒಂದು ಧರ್ಮಕ್ಕೆ ವಿರುದ್ಧವಾಗಿದೆ ಅನ್ನೋದನ್ನ ಆ ಧರ್ಮದ ಜನರು ಹೇಳದೆ, ಒಂದು ಪತ್ರಿಕೆ ಇದನ್ನು ಹೇಳುವುದಾದ್ರೆ, ಪತ್ರಿಕೆಗಳು ಇದನ್ನು ಹೇಳುವುದಾದ್ರೆ, ಟೆಲಿವಿಷನ್ ಇದನ್ನು ನಮ್ಮ ಮೇಲೆ ಹೇರುವುದಾದ್ರೆ ನಮ್ಮ ವಾಕ್ ಸ್ವಾತಂತ್ರ್ಯ ಧಕ್ಕೆಯಲ್ಲಿದೆ ಅನ್ನೋದನ್ನ ತಾವು ದಯಮಾಡಿ ಗಮನದಲ್ಲಿ ಇಟ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಪತ್ರಿಕೋದ್ಯಮದಲ್ಲಿರೋ ನನ್ನ ಮಿತ್ರರಿಗೆ ನಾನು ಮತ್ತೆ ಮಾತಾಡ್ತಾ ಇರ್ತೀನಿ, ನಿನ್ನ ಒಬ್ಬ ಯಜಮಾನ ಅವನ ಬಲಪಂಥೀಯನಾದ ಕಾರಣಕ್ಕಾಗಿ ನೀನು ಬಲಪಂಥೀಯವಾಗಿ ಬರೆದ್ರೆ, ನಿನ್ನ ಯಜಮಾನ ಎಡಪಂಥೀಯನಾಗಿದ್ದಕ್ಕೆ ಎಡಪಂಥೀಯನಾಗಿ ಬರೆದ್ರೆ ನಿನ್ನ ಬರವಣಿಗೆ ಕಥೆ ಏನಾಗುತ್ತೆ ಮುಂದೆ ಅನ್ನೋದನ್ನ ನಿನ್ನ ವಾಕ್ ಸ್ವಾತಂತ್ರ್ಯವನ್ನು ನೀನು ರಕ್ಷಣೆ ಮಾಡ್ಕೋಬೇಕು ಅನ್ನೋ ಚರ್ಚೆಯನ್ನು ಕೂಡ ನಾನು ಅವ್ರ ಜೊತೆ ಮಾಡ್ತಾ ಬಂದಿದ್ದೀನಿ. ಇದೇ ಸಂದರ್ಭದಲ್ಲಿ ಒಬ್ಬ ದೀಪಾ ಮೆಹ್ತಾ ಒಂದು ಸಿನಿಮಾವನ್ನು ತೆಗೆಯೋದಕ್ಕೆ, ವಾಟರ್ನ ಸಿನಿಮಾನ ಅವಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆಗ ಬಲಪಂಥೀಯ ಗುಂಪು ಆಕೆ ಮೇಲೆ ದಬ್ಬಾಳಿಕೆ ಮಾಡುತ್ತೆ. ಈ ದಬ್ಬಾಳಿಕೆ ಹಿಂದೆ ಗಂಗೆಯ ರಕ್ಷಣೆ ಅನ್ನುವ ಒಂದು ಮುಖವಾಡ ಇತ್ತು, ಆದರೆ ಅದರ ಹಿಂದೆ ಇದ್ದದ್ದು ಭಾರತೀಯ ವೈಧವ್ಯವನ್ನು ಹಾಗೆ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನುವ ಒಂದು ಹುನ್ನಾರ. ಸೊ ಇದರ ವಿರುದ್ಧ ನಾವು ನಿರಂತರವಾಗಿ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಅವತ್ತು MK ಇಂದಿರಾ ಅವರು ಪಣಿಯಮ್ಮ ಅವನ ಬರೀದೇ ಇದ್ರೆ, ಅಥವಾ ಅನಂತಮೂರ್ತಿ ಅವರ ಸಂಸ್ಕಾರ ಕಾದಂಬರಿಯನ್ನ ಬರೀದೇ ಇದ್ರೆ, ಬ್ರಾಹ್ಮಣ ಸಮುದಾಯದೊಳಗಿನ ಅಥವಾ ಗುಲ್ವಾಡಿ ವೆಂಕಟರಾಯರು ಇಂದಿರಾಬಾಯಿನ ಬರೀದೇ ಇದ್ರೆ ಬ್ರಾಹ್ಮಣ ಸಮಾಜದೊಳಗಿರೋ ಒಂದು ದೊಡ್ಡ ವಿಮರ್ಶೆ ಅವತ್ತು ಆರಂಭ ಆಗ್ತಾ ಇರಲಿಲ್ಲ. ವಾಕ್ ಸ್ವಾತಂತ್ರ್ಯದ ಮೂಲಕನೇ, ನಮ್ಮ ಸಾಹಿತ್ಯ ರಚನೆಯ ಮೂಲಕನೇ ಈ ಪ್ರಶ್ನೆಗಳನ್ನು ನಾವು ಎತ್ತಾ ಬಂದಿದ್ದೀವಿ. ಈ ಪ್ರಶ್ನೆಗಳು ಎಲ್ಲವೂ ನಮ್ಮ ಎದುರುಗಡೆ ಇವೆ. ನಮ್ಮ ವೈಯಕ್ತಿಕ ಪ್ರಶ್ನೆಗಳು, ಸಾರ್ವಜನಿಕ ಪ್ರಶ್ನೆಗಳು, ಖಾಸಗಿ ಪ್ರಶ್ನೆಗಳು ಮತ್ತು ಸಮುದಾಯದ ಪ್ರಶ್ನೆಗಳು ಈ 19(1) ಕಲಂ ಜೊತೆಗೆ ಅಂಟಿಕೊಂಡಿವೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಈ ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀವಿ. ನನ್ನ ಜೊತೆ ಬಹಳ ದೊಡ್ಡ ಲೇಖಕರು ಇದ್ದಾರೆ.
ಚಂದ್ರಶೇಖರ್ ಪಾಟೀಲ್ ಇದ್ದಾರೆ. ನಿಮಗೆ ಗೊತ್ತಿದೆ 75ರ ದಶಕದಲ್ಲಿ ವಾಕ್ ಸ್ವಾತಂತ್ರ್ಯದ ಪರವಾಗಿ ಅವರು ದನಿ ಎತ್ತಿ ಗಾಂಧಿ ಸ್ಮರಣೆ ಅನ್ನುವ ಕೃತಿಯನ್ನು ಬರೆದವರು ಮತ್ತು ವಾಕ್ ಸ್ವಾತಂತ್ರ್ಯದ ರಕ್ಷಣೆಗೋಸ್ಕರ ವಾಕ್ ಸ್ವಾತಂತ್ರ್ಯದ ಪರವಾಗಿ ನಿಂತದ್ರಿಂದ ಅವರು ಸೆರೆಮನೆವಾಸವನ್ನ ಅನುಭವಿಸಿದ್ದಾರೆ. ನಾನು ಅವ್ರನ್ನ ಆಗ್ಲೇ ಕೇಳ್ಕೊಂಡೆ, ನೀವು ಅದರ ಬಗೆಗೆ ಮಾತಾಡಬೇಕು ಮತ್ತು ಅಗದಿ ಸೀರಿಯಸ್ ಆಗಿ ಮಾತಾಡಬೇಕು ಅಂತ ಹೇಳಿದೆ. ನಾನು ಸೀರಿಯಸ್ ಆಗಂಗಿಲ್ಲ ಬಿಡ್ರಿ ಅಂತ ಅವ್ರು ಹೇಳಿದ್ರು. ಆದ್ರೆ ಅವರು ಚಂಪಾ ಅವರು, ನಾನು ವಿದ್ಯಾರ್ಥಿಯಾಗಿದ್ದಾಗ ಅವರ ಗಾಂಧಿ ಸ್ಮರಣೆಯಿಂದ ಸ್ಫೂರ್ತಿ ಪಡೆದದ್ದನ್ನ ಹಿಂದೆ ಅವರಿಗೆ ಒಂದು ಸಭೆಯಲ್ಲಿ ಹೇಳಿದ್ದೆ, ಅದನ್ನ ಜ್ಞಾಪಿಸ್ತಾ ಇದ್ದೀನಿ. ಮತ್ತು ನಮ್ಮ ಜೊತೆ CN ರಾಮಚಂದ್ರನ್ ಅವರಿದ್ದಾರೆ. CN ರಾಮಚಂದ್ರನ್ ಅವರು ಯೋಗೀಶ್ ಮಾಸ್ತರ್ ಕಾದಂಬರಿಯನ್ನ ಬಿಡುಗಡೆ ಮಾಡಿದ್ರಿಂದ ಅವರು ಜನರಲಿ ಬಹಳ ಡಿಸೆಂಟ್ ಫೆಲೋ. ಯೋಗೀಶ್ ಮಾಸ್ತರ್ ಕೃತಿಯನ್ನ ಬಿಡುಗಡೆ ಮಾಡಿ ವಿವಾದಾಸ್ಪದ ವ್ಯಕ್ತಿಯಾಗಿ CN ರಾಮಚಂದ್ರನ್ ಅವರು ನಮ್ಮ ಜೊತೆಗಿದ್ದಾರೆ. ಬಹಳ ದೊಡ್ಡ ವಿಮರ್ಶಕರು, ಮೊನ್ನೆ ತಾನೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅವರು ಇದರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸುತ್ತಮುತ್ತ ಇರುವ ಎಲ್ಲ ತಾಂತ್ರಿಕ ಅಂಶಗಳನ್ನ, ಕಾನೂನು ಅಂಶಗಳನ್ನ ಚರ್ಚೆ ಮಾಡ್ತಾರೆ. ಇಂಗ್ಲಿಷ್ ಪ್ರೊಫೆಸರ್ ಅವರು ನಮ್ಮ ಜೊತೆಗೆ ನಿರಂತರವಾಗಿ ಮಹಿಳಾ ಹಕ್ಕುಗಳ ಪರವಾಗಿ ತಮ್ಮ ಸ್ವಂತದ ಪ್ರಶ್ನೆಯಂತೆ ಎಲ್ಲ ಮಹಿಳೆಯರ ಹಕ್ಕುಗಳ ಪ್ರಶ್ನೆಗಳನ್ನು ಎತ್ತುಕೊಂಡಿರುವ ಮಲ್ಲಿಕಾ ಗಂಟೆಯವರಿದ್ದಾರೆ. ಮತ್ತೆ ಪತ್ರಿಕೋದ್ಯಮದ ಈ ಲಿಬರಲ್ ಜನಾಂಗದ ಒಂದು ಕಡೆಯ ಕೊಂಡಿಯಂತೆ ಇರುವ ಪದ್ಮರಾಜ್ ದಂಡಾವತಿ ಅಲ್ಲಿ ಇದ್ದಾರೆ. ಇವರು ಎಡವೂ ಅಲ್ಲದೆ ಬಲವೂ ಅಲ್ಲದೆ ಮಧ್ಯದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಮುಂಚೆಯಿಂದನೂ ಪ್ರಯತ್ನ ಮಾಡಿದ್ದಾರೆ. ಅವರ ಅನುಭವ ಕೂಡ ಬಹಳ ಮುಖ್ಯವಾಗಿ ನಮಗೆ ಬೇಕಾಗತ್ತೆ ಅಂತ ಕಾಣುತ್ತೆ. ಈ ಹಿನ್ನೆಲೆಯಲ್ಲಿ ಕಡೆಗೆ ನಾನು ಇವೆಲ್ಲ ಚರ್ಚೆಯ ನಂತರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆಯನ್ನ ನಾವು ಸಾಹಿತ್ಯ ಸಂಭ್ರಮದಲ್ಲಿ ನಿಂತು ಅದನ್ನು ಹೇಗೆ ನೋಡ್ತೀವಿ ಮತ್ತು ಇದಕ್ಕೆ ಉತ್ತರಗಳೇನು ಅನ್ನೋದು ಕೂಡ ಈ ಸೀಮಿತ ಅವಧಿಯಲ್ಲಿ ನಾವು ಕಂಡುಕೊಳ್ಬೇಕಾಗುತ್ತದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಿಕ್ಕಾಪಟ್ಟೆ ಟೈಮ್ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ. ದಯಮಾಡಿ ಎಲ್ಲರೂ 8 ನಿಮಿಷಗಳಲ್ಲಿ ಮೊದಲು ತಮ್ಮ ಮಾತುಗಳನ್ನಾಡಿ ನಂತರ ನಮ್ಮ ಚರ್ಚೆಗಳನ್ನ ಕೈಗೆತ್ತಿಕೊಂಡು ಮತ್ತು ಬಹಳ ವಿಶೇಷವಾಗಿ ಕರ್ನಾಟಕದ ಶ್ರೇಷ್ಠ ಸಂಶೋಧಕರಾದ ಡಾಕ್ಟರ್ ಕಲಬುರ್ಗಿ ಅವ್ರನ್ನ ನಾನು ಮಧ್ಯದಲ್ಲಿ ಪ್ರಶ್ನೆ ಅವ್ರನ್ನ ಕೇಳ್ಕೊತೀನಿ. ಯಾಕೆಂದ್ರೆ ಸಂಶೋಧನಾ ಮಾರ್ಗದಲ್ಲಿ ಸತ್ಯವನ್ನ ಬಹಳ ಪ್ರಧಾನವಾಗಿ ಸತ್ಯಕ್ಕೆ ಬದ್ಧರಾಗಿ ಸಂಶೋಧನೆ ನಡೆಸಿದ ಕಲಬುರ್ಗಿ ಅವರು ಕೂಡ ವಿವಾದಕ್ಕೆ ಒಳಗಾದರು. ಅದು ಬೇರೆ ಕಾರಣಗಳಿಗಾಗಿ ನಮಗೆಲ್ಲ ಗೊತ್ತಿದೆ. ಅವರನ್ನು ಕೂಡ ನಾನು ಮಧ್ಯೆ ಒಂದು ಅವರ ಅಭಿಪ್ರಾಯವನ್ನು ತಗೊಳ್ತೀನಿ. ಸಂಶೋಧಕನಾಗಿ ಈ ವಾಕ್ ಸ್ವಾತಂತ್ರ್ಯವನ್ನು ರಕ್ಷಿಸಿ ಕೊಡುವುದು ಹೇಗೆ? ಯಾಕೆಂದ್ರೆ ನಿನ್ನೆ ಸಂಶೋಧನೆಯ ಬಗೆಗೆ ಬಹಳ ಚರ್ಚೆ ಆಗಿದೆ. ಸಂಶೋಧನೆಯಲ್ಲಿರುವ ಅತಿವಾದ ವಾಕ್ ಸ್ವಾತಂತ್ರ್ಯದ ಬಗೆಗೆ ಉತ್ತಮವಾದ ಅಭಿಪ್ರಾಯಗಳಲ್ಲಿ ಮೂಡಿ ಬಂದಿವೆ. ಆ ಹಿನ್ನೆಲೆಯಲ್ಲಿ ಜವಾಬ್ದಾರಿಯುತ ಸಂಶೋಧನೆ ಬಗೆಗೆ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಕೂಡ ಕಲಬುರ್ಗಿಯವರ ಅಭಿಪ್ರಾಯ ನಾನು ಮಧ್ಯೆ ತಗೊಳ್ತೀನಿ. ಆಮೇಲೆ ತಮಗೆ ಇದನ್ನ ಓಪನ್ ಅಪ್ ಮಾಡ್ತೀನಿ. ಮೊದಲು ನಾನು CN ರಾಮಚಂದ್ರನ್ ಅವರನ್ನ ಕೇಳ್ಕೊಳ್ತೀನಿ. ಇದರ ಒಟ್ಟು ತಾಂತ್ರಿಕ ಅಂಶಗಳನ್ನ, ಕಾನೂನಿನ ಅಂಶಗಳನ್ನ ಬಹಳ ಸಂಕ್ಷಿಪ್ತವಾಗಿ ಅವರು ನಮ್ಮ ಎದುರುಗಡೆ ಮಂಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಸರಿಯಾಗಿ ಕೇಳಿಸ್ತಾ ಇದೆ ಅಲ್ವಾ? ಮೊದಲನೇದಾಗಿ ಇಂದು ನಾನು ಅಲ್ಲಿ ಮುಂದೆ ಇರಬೇಕಿತ್ತು, ಶ್ರೀ ಲೋಹಿತ್ ನಾಯ್ಕರ್ ಅವರು ಇಲ್ಲಿ ಇರಬೇಕಿತ್ತು. ಆದರೆ ಕಾರಣವಶಾತ್ ಅವರು ಬರಲಿಕ್ಕೆ ಸಾಧ್ಯವಾಗಿಲ್ಲ. ಆಗ ಕೇವಲ ಒಂದು ವಾರದ ಹಿಂದೆ ಗಿರಡ್ಡಿಯವರು ನೀವೇ ಅಲ್ಲಿ ಬಂದ್ಬಿಡಿ ಅಂತಂದ್ರು. ಅದರಿಂದ ಅಳುಕಿನಿಂದ ಇಲ್ಲಿ ಬಂದಿದ್ದೀನಿ ಮತ್ತೆ ನಿಮ್ಮ ಮುಂದೆ, ದಯವಿಟ್ಟು ಕ್ಷಮಿಸಿ. ಎರಡನೇದಾಗಿ, ಈಗ ಬಹಳ ಚೆನ್ನಾಗಿ ವಿಷಯವನ್ನು ಪ್ರಸ್ತಾಪಿಸಿದ ನಟರಾಜ್ ಅವರು ಹೇಳಿದ ಮಾತನ್ನ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಹೇಳಿ ಮುಂದುವರಿಯುತ್ತೇನೆ. ನನಗನ್ನಿಸುವ ಹಾಗೆ ಕೇವಲ ಕರ್ನಾಟಕದಲ್ಲ, ಇಡೀ ಭಾರತದಲ್ಲಿಯೇ ಇಂದು 2014ರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆಯೇ, ಅಂದರೆ ವಾಕ್ ಸ್ವಾತಂತ್ರ್ಯ ಅಥವಾ ಇತರ ಮಾಧ್ಯಮಗಳಲ್ಲಿ ಇರುವ ಸ್ವಾತಂತ್ರ್ಯ ಇದೆಯೇ ಅನ್ನುವ ಪ್ರಶ್ನೆ ಇದ್ದರೆ ಯಾರಿಗೂ ಅದು ಗಂಭೀರವಾಗಿ ತೆಗೆದುಕೊಳ್ಬೇಕಾದ ಪ್ರಶ್ನೆ ಅಂತ ಅನ್ನಿಸ್ತಾ ಇಲ್ಲ ಇಲ್ಲಿ ತನಕನೂ. ಏನೋ ಯಾವಾಗಲೋ ಒಂದ್ಸಲ ಒಬ್ಬ ಲೇಖಕನನ್ನ ಅರೆಸ್ಟ್ ಮಾಡಿದ್ರು ಅಥವಾ ಅವನ ಮೇಲೆ ಮಾನಹಾನಿ ಮೊಕದ್ದಮೆ ಹಾಡಿದ್ರು, ಅದರಲ್ಲಿ ನಮಗೂ ಅದಕ್ಕೂ ಸಂಬಂಧವಿಲ್ಲ ಅಂತ. ನಾನು ತುಂಬ ಜವಾಬ್ದಾರಿಯುತವಾಗಿ ಒಂದು ಮಾತನ್ನ ಪ್ರವೇಶಕ್ಕೆ ಹೇಳಬೇಕಾದರೆ, ಇಂದು ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಬಗ್ಗೆ ಬರೆದಂತಹ ಲೇಖನಗಳನ್ನು ಇಂದು ಬರೆದಿದ್ದರೆ, ಅಥವಾ ಆನು ಒಲಿದಂತೆ ಹಾಡುವೆನು ಅಂತ ಬಸವಣ್ಣವರು ಇಂದು ಹೇಳಿದ್ದರೆ, ಅರ್ಧ ಗಂಟೆಯೊಳಗೆ ಇವರಿಬ್ಬರು ಸೆರೆಮನಿಯಲ್ಲಿ ಇರ್ತಾ ಇದ್ದರು. ಇದು ಅತಿಶಯೋಕ್ತಿಯಲ್ಲ, ವಾಸ್ತವ. ಅದು ಹೇಗೆ ವಾಸ್ತವ ಅನ್ನುವುದನ್ನು ನಾವೆಲ್ಲರೂ ತಿಳಿದುಕೊಂಡ್ರೆ ಪ್ರಾಯ ಇಡೀ ದೇಶ ಕಷ್ಟಪಟ್ಟು ಮತ್ತೆ ನಮ್ಮ ಸಂವಿಧಾನವನ್ನು ಬದಲಾಯಿಸುವ ಪ್ರಯತ್ನ ಮಾಡಬಹುದು. ಏನೋ ಅದೇನೂ ಸುಲಭ ಅಲ್ಲ. ಇಷ್ಟನ್ನು ನಾನು ತುಂಬ ಇದು ಆಕ್ರಾಮಕ ಅಥವಾ ಅತಿಶಯೋಕ್ತಿ ಅನ್ನಿಸುವ ರೀತಿಯಲ್ಲಿ ಯಾಕೆ ಹೇಳಿದೆ ಅಂದರೆ, ಹೆಚ್ಚಿನ ಜನರಿಗೆ ಗೊತ್ತಿಲ್ಲದೇ ಇರುವ ಒಂದು ಅಂಶ ಅಂತಂದ್ರೆ, ಯಾವ ಒಂದು ಸಂವಿಧಾನದಲ್ಲಿ ಇದು ಆರ್ಟಿಕಲ್ 19(1) ನಮಗೆ ಸಂಪೂರ್ಣ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳುತ್ತೆ,
ಅದರಲ್ಲೇನೆ 19.2 ಅದಕ್ಕಿರ್ತಕ್ಕಂಥ ಮಿತಿಗಳನ್ನು ಹೇಳುತ್ತೆ. ಅದು ಸರಿ. ನನಗೆ ತಿಳಿದ ಮಟ್ಟಿಗೆ ಅಮೆರಿಕ ಬಿಟ್ಟು ಬೇರೆ ಯಾವ ದೇಶದಲ್ಲಿಯೂ ಕೂಡ ವಿಶ್ವದಲ್ಲೇ ಸಂಪೂರ್ಣವಾದ ಮುಕ್ತವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ಅನೇಕ ಮಿತಿಗಳಿವೆ, ಕಾರಣಗಳಿಗಾಗಿ, ಅದು ಬೇರೆ. ಆದರೆ 1972ರಲ್ಲಿ ಈ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಲಂ ಸಂಪೂರ್ಣವಾಗಿ ಬದಲಾಯಿಸಲ್ಪಟ್ಟಿದೆ. ಅದನ್ನು ನಾವು ಗ್ರಹಿಸಬೇಕು. ಆ ಕಾಲಘಟ್ಟದಲ್ಲಿ ಅದು ಪ್ರಾಯ ಅವಶ್ಯಕವಾಗಿತ್ತು. ಆಗ್ತಾನೆ ಬಾಂಗ್ಲಾದೇಶ ಯುದ್ಧ ಮುಗಿದಿತ್ತು. ಸುಮಾರು 3 ಲಕ್ಷ ಪಾಕಿಸ್ತಾನಿ ಯೋಧರು ಸೆರೆಮನಿಯಲ್ಲಿ ನಮ್ಮ ದೇಶದಲ್ಲಿದ್ದರು. ಅವರಿಗೆ ಅನ್ನಾಹಾರಗಳನ್ನು ಕೊಡಬೇಕಿತ್ತು. ಮತ್ತು ಎಲ್ಲಾ ಕಡೆಯಲ್ಲಿಯೂ ಪ್ರಾಂತೀಯ ಸಂಘಟನೆಗಳು, ಶಿವಸೇನೆ ಇತ್ಯಾದಿ ತುಂಬಾ ಪ್ರಬಲವಾಗ್ತಾ ಇದ್ವು. ಆದ್ದರಿಂದ ತುಂಬಾ ಕಠಿಣವಾದ ನಿಯಂತ್ರಣವನ್ನು ಸಾರಿಸಲಿಕ್ಕೆ ಇಂದಿರಾ ಗಾಂಧಿ ಅವರ ಸಂವಿಧಾನದಲ್ಲಿ ತಂದು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಂದರೆ 153 ಅಂತ ಏನಿತ್ತು ಅದನ್ನು ಸಂಪೂರ್ಣವಾಗಿ ಬದಲಾಯಿಸಿ ಅದರಲ್ಲಿ ಈ ಬಗೆಯ ಅನೇಕ 153A 153B ಸೇರಿಸಿದ್ರು. ಇವುಗಳು ಎಷ್ಟು ವ್ಯಾಪಕವಾಗಿದೆ ಅಂದರೆ, ನಾವು ಇನ್ನೊಬ್ಬ ಮತೀಯನ ಕಡೆಗೆ ಅಥವಾ ಮತೀಯನ ಪೂಜಾ ಸ್ಥಳದ ಕಡೆಗೆ ಅಥವಾ ಮತೀಯನ ಗ್ರಂಥದ ಕಡೆ ಕಣ್ಣು ಹಾಯಿಸಿದರೂ ಅದು ಅಪರಾಧ, ಶಿಕ್ಷಾರ್ಹ ಅನ್ನುವಷ್ಟರ ಮಟ್ಟಿಗಿದೆ. ಮತ್ತೆ ಇದು ನಿಮಗೆ ಅತಿಶಯೋಕ್ತಿ ಅನಿಸಬಹುದು. ಆದ್ದರಿಂದ ಈ ಕಲಂಗಳು ತುಂಬಾ ದೀರ್ಘವಾಗಿರೋದ್ರಿಂದ ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆ ಇದನ್ನು ತೋರಿಸ್ತೀನಿ ನಾನು, ಒರಿಜಿನಲ್ ಕಲಂಗಳನ್ನು. ಈಗ ಸುಮ್ಮನೆ ಅದರ ಒಂದು ಭಾಗದ ಸಾರಾಂಶವನ್ನು ಕೊಡ್ತೇನೆ, ಅಷ್ಟು ಸಾಕು. ಇದು ಯಾವುದು 1972ರಲ್ಲಿ ಹೊಸದಾಗಿ ಸೇರಿಸಲ್ಪಟ್ಟಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕುರಿತ ಕಲಮಗಳು. ಇವು ಕೇವಲ ವಾಕ್ ಸ್ವಾತಂತ್ರ್ಯಕ್ಕಲ್ಲ, ಎಲ್ಲಾ ಬಗೆಯ ಅಭಿವ್ಯಕ್ತಿಗೂ, ದೃಶ್ಯ ಮಾಧ್ಯಮಗಳಲ್ಲಿ, ಪ್ರಿಂಟ್ ಮಾಧ್ಯಮಗಳು ಇತ್ಯಾದಿ. ಇದು ನೋಡಿ, ಒಂದು ಭಾಗವನ್ನು ಮಾತ್ರ ಓದ್ತೇನೆ. ಯಾರು ಮಾತು ಅಥವಾ ಬರವಣಿಗೆ ಅಥವಾ ಸಂಜ್ಞೆಗಳು ಅಥವಾ ದೃಶ್ಯ ಚಿಹ್ನೆಗಳು ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲಿ ಮತ, ಜನಾಂಗ, ಜನ್ಮಸ್ಥಳ, ನೆಲೆಸಿರುವ ಸ್ಥಳ, ಭಾಷೆ, ಜಾತಿ ಅಥವಾ ಸಮುದಾಯ ಅಥವಾ ಇನ್ನಿತರ ನೆಲೆಗಳಲ್ಲಿ ಮತೀಯ, ಜನಾಂಗಿಕ, ಭಾಷಿಕ ಅಥವಾ ಪ್ರಾದೇಶಿಕ ಗುಂಪುಗಳು ಅಥವಾ ಜಾತಿಗಳು ಅಥವಾ ಸಮುದಾಯಗಳು ಇವುಗಳ ನಡುವೆ ಅನೈಕ್ಯ ಅಥವಾ ಶತ್ರುತ್ವದ ಭಾವನೆಗಳನ್ನು, ದ್ವೇಷ ಅಥವಾ ಅಸಂತೋಷಗಳನ್ನು ಪ್ರಚೋದಿಸುತ್ತಾರೋ ಅಥವಾ ಪ್ರಚೋದಿಸಲು ಪ್ರಯತ್ನಿಸುತ್ತಾರೋ ಅಥವಾ ಈ ರೀತಿ ಮುಂದಕ್ಕೆ ತುಂಬಾ ಹೇಳ್ಕೊಂಡು ಹೋಗುತ್ತೆ. ಯಾರು ವಿಭಿನ್ನ ಮತೀಯ, ಜನಾಂಗಿಕ, ಭಾಷಿಕ ಅಥವಾ ಪ್ರಾದೇಶಿಕ ಗುಂಪುಗಳ ಅಥವಾ ಜಾತಿಗಳ ಅಥವಾ ಸಮುದಾಯಗಳ ಸಾಮರಸ್ಯಕ್ಕೆ ಭಂಗ ತರುವ ಕೆಲಸವನ್ನು ಮಾಡುತ್ತಾರೋ ಮತ್ತು ಅಂತಹ ಕೃತ್ಯ ಸಾರ್ವಜನಿಕ ಶಾಂತಿಯನ್ನು ಭಂಗ ಮಾಡುತ್ತದೋ ಅಥವಾ ಭಂಗ ಮಾಡುವ ಸಂಭವವಿದೆಯೋ ಇವರೆಲ್ಲರೂ ಈ ರೀತಿ ತುಂಬಾ ಇದೆ. ಅದು ಶಿಕ್ಷಾರ್ಹರು ಅಂತ. ಇದು ಬರೀ ಎ ಭಾಗದ ಅಂದರೆ 153B ಎ ಭಾಗದ ಒಂದು ಕಲಮು. ಹಾಗೇನೆ ಬಿ ಇದೆ, ಸಿ ಇದೆ, ಮತ್ತೆ ಅನಂತರ IPC 295, 298 ಇದೆ. ಅನಂತರ 296ರಿಂದ 292 ತನಕ. ಅಂದರೆ ಇಷ್ಟು ವ್ಯಾಪಕವಾಗಿ ಮುಖ್ಯವಾಗಿ ನಮಗೆ ಬೇಕಾದ್ದು ಕಳೆದ 25 ವರ್ಷಗಳಿಂದ ಶಿಕ್ಷೆಗೆ ಒಳಗಲ್ಪಟ್ಟಿರುವ ಎಲ್ಲರೂ ಕೂಡ ಈ ಸೆಕ್ಷನ್ 153B ಇದರ ಒಳಗೆ ಶಿಕ್ಷಾರ್ಹರಾಗಿದ್ದಾರೆ, ಮತ್ತೆ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋಲ್ಲ. ಇದನ್ನ ಯಾವುದೇ ಸರ್ಕಾರ ಅಥವಾ ಪೊಲೀಸ್ ಅಧಿಕಾರಿ, DG ಯಾರಾದರೂ ಕೂಡ ಗಂಭೀರವಾಗಿ ಪರಿಗಣಿಸಿದರೆ ಚುನಾವಣೆಯ ಕಾಲದಲ್ಲಾಗುವ ಎಲ್ಲಾ ಭಾಷಣಕಾರರನ್ನು, ಪತ್ರಿಕಾ ಬರಹಗಳನ್ನು ಅಥವಾ ಸಾರ್ವಜನಿಕವಾಗಿ ಮಾತನಾಡುವ ಯಾರನ್ನೂ ಕೂಡ ಒಂದು ಮಾತಿನ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಕೇಸ್ ಹಾಕಿ ಅವರನ್ನು ವರ್ಷಾಂತರ ಆಲಿಸಬಹುದು. ಇದಕ್ಕೆ ಒಂದು ಇತ್ತೀಚಿನ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. 6 ತಿಂಗಳ ಕೆಳಗಿನ ಉದಾಹರಣೆ. ನಮ್ಮ ಪ್ರಸಿದ್ಧ ಚಿಂತಕರು ಗೋವಿಂದರಾವ್ ಮತ್ತೆ ಅವರೊಡನೆ ಮೈಸೂರಿನ ಡಾಕ್ಟರ್ ಭಗವಾನ್ ಇವರುಗಳು ಚಾಮರಾಜಪೇಟೆಯಲ್ಲಿ ಕಾಣಿಸುತ್ತೆ, ಸ್ಥಳ ಮರ್ತೋಗಿದೆ, ಭಾಷಣ ಮಾಡಿದ ಕಾರಣಕ್ಕಾಗಿ, ಅದು ಕೂಡ ಭಗವಾನ್ ಅವರು ಮಾಡಿದ ಭಾಷಣ ಮಾಡ್ತಾ ಇದ್ದಾಗ ಗೋವಿಂದರಾವ್ ಅವರು ಜೊತೆಯಲ್ಲಿದ್ದರು ವೇದಿಕೆಯ ಮೇಲೆ ಅನ್ನುವ ಕಾರಣಕ್ಕಾಗಿ ಇಬ್ಬರ ಮೇಲೂ ಕೋರ್ಟಿನಲ್ಲಿ ಕೇಸ ಹಾಕಲ್ಪಟ್ಟಿದೆ. ಇನ್ನೂ ಅವರು ತಿಂಗಳಿಗೊಂದ್ಸಲ ಕೋರ್ಟ್ಗೆ ಅಲೀತಾ ಇದ್ದಾರೆ. ಅದು ಯಾವುದೋ ಇನ್ನು 2 ವರ್ಷ ಯಾವುದೂ ಇತ್ಯರ್ಥವಾಗುವುದಿಲ್ಲ. ಇದು ಇಂದಿನ ಪರಿಸ್ಥಿತಿ. ಯಾಕೆ ಗೋವಿಂದರಾವ್ ಒಂದು ಮಾತು ಸ್ವೀಕಾರಾರ್ಹವಲ್ಲ ಅನ್ನತಕ್ಕಂಥ ಮಾತಾಡಲಿಲ್ಲ, ಜೊತೆಯಲ್ಲಿದ್ದರಲ್ಲ, ಖಂಡಿಸಲಿಲ್ವಲ್ಲ. ಸೊ ಅವ್ರಿಗೂ ಇದೇ ಅಭಿಮತ ಇದೆ ಅಂತ. ಭಗವಾನ್ ಅವರು ಮಾತಾಡಿದ್ದು ಅಷ್ಟೇನೂ ಪ್ರಚೋದನಕಾರಿಯಾಗಿರಲಿಲ್ಲ ಅಂತ ನಮಗನ್ಸುತ್ತೆ, ಆದರೆ ಪೊಲೀಸ್ ಅಧಿಕಾರಿಗಳಿಗೆ ಅದು ಅನಿಸಿಲ್ಲ. ಇವಾಗ ಢುಂಡಿ ಕಾದಂಬರಿಯ ಲೇಖಕನನ್ನ ತಕ್ಷಣವೇ ಬಂಧಿಸಿದ್ರು.
ಅದಕ್ಕೆ ಅವರನ್ನು ನಾವು ಬೈಲಿಕ್ಕೆ ಯಾವ ಕಾರಣವೂ ಇಲ್ಲ. ತಮ್ಮ ಕರ್ತವ್ಯವನ್ನು ಅವರು ನಿಭಾಯಿಸಿದ್ರು ಅಷ್ಟೇ. ಯಾಕೆಂದ್ರೆ ಅವರಿಗೆ ಅಂತಹ ಒಂದು ಶಕ್ತಿಯನ್ನ ಪ್ರಭುತ್ವಕ್ಕೆ ಈ ಕಲಮಗಳು ಕೊಟ್ಟಿವೆ. ಯಾರಿಗೆ ಆಸಕ್ತಿ ಇದ್ದರೂ, ಎಲ್ರಿಗೂ ಇರಬೇಕು ಆಸಕ್ತಿ ಇದ್ದರೂ ಕೂಡ ಮೂಲ ಇಂಗ್ಲಿಷ್ನಲ್ಲಿರುವ ಕಲಮಗಳನ್ನು ಓದಬಹುದು. ಎಲ್ಲದನ್ನು ನಾನು ಇಲ್ಲಿ ತಂದಿದ್ದೀನಿ. ಈಗ ಇದಕ್ಕೆ ಮುಂದೆ ಹೋಗ್ತೀನಿ. ಮುಂದೆ ಹೋದಾಗ ನಮಗೇನು ಒಂದು ತುಂಬಾ ಖೇದದ ಮಾತು ಗೊತ್ತಾಗುತ್ತೆ ಅಂತಂದ್ರೆ, ಪ್ರಶ್ನೆ ಇಲ್ಲೇ ತಗೋಬಹುದು. ಈಗ ಇಷ್ಟೊಂದು ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ, ಅದು ನಾವು ಬರಿತಾ ಇದ್ದೀವಿ. ಈ ಸಂದರ್ಭದಲ್ಲಿ ಲೇಖಕ ಸಮುದಾಯ ಅದಕ್ಕೆ ಪ್ರತಿಕ್ರಿಯಿಸಬೇಕಾದ ರೀತಿ ಪ್ರತಿಕ್ರಿಯಿಸ್ತಾ ಇಲ್ಲ ಅಂತ ಒಂದು. ಇನ್ನೊಂದು, ಅತ್ಯಂತ ಪ್ರಚೋದನಕಾರಿ ಮಾತುಗಳನ್ನ, ಸಮುದಾಯ ವಿರೋಧಿ ಮಾತುಗಳನ್ನ ಆಡ್ತಾ ಇರುವ ಮತೀಯವಾದಿಗಳು ಆರಾಮಾಗಿದ್ದಾಗ ಬಹಳ ಸಮಾಜಕ್ಕೆ ಆರೋಗ್ಯಕರ ಅಂಶಗಳನ್ನ ಕೊಡ್ತಾ ಇರುವ ಚಿಂತಕರನ್ನ ಈ ರೀತಿ ಹಿಂಸೆ ಮಾಡುವ ಸಂದರ್ಭದಲ್ಲಿ ಒಂದು ಚಿಂತಕ ಸಮುದಾಯ ಯಾಕೆ ಸಂಘಟಿತವಾಗಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಸೊ ಈ ಪ್ರಶ್ನೆಯನ್ನು ನಾವು ಓಪನ್ ಆಗಿ ಮುಂದೆ ಎತ್ಕೋಬಹುದು. ಆಮೇಲೆ ಈಗ ನಾವು ಇದನ್ನ ತುಂಬಾ ಡಿಸ್ಮಲ್ ಆಗಿ ನೀವು ಪಿಕ್ಚರ್ ಕೊಟ್ಬಿಟ್ರೆ ಏನಾಗುತ್ತೆ, ಇಲ್ಲಿ ಉಳಿದವರೆಲ್ಲ ಸಂವಿಧಾನ ನೋಡ್ಕೊಂಡು ಬರೆಯೋದೇ ಬೇಡ ಅಂತ ಶುರು ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ಡಿಸ್ಮಲ್ ಆದ ಪಿಕ್ಚರ್ ಇದೆ ಅಂತ ನಾವು ಒಪ್ಕೊಳ್ಳಬೇಕು. ಅದಕ್ಕಾಗಿ ಯಾವುದೇ ಒಂದು ಬಗ್ಗೆ ಸಮಾಧಾನಕರ ಎಲ್ಲ ಚೆನ್ನಾಗಿದೆ ಅನ್ಬಾರ್ದು. ಇಲ್ಲ ಅಂತಲ್ಲ. ಅಲ್ಲ, ನಾವು ಉದಾಹರಣೆಗಳು ಒಂದು ನಿಮಿಷ ಇರೋದು. ನೀವು ಓಪನ್ ಮಾಡಿದ್ರಲ್ಲೇ ಒಂದು ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಇವತ್ತು ಬರೆದಿದ್ರೆ ಜೈಲ್ಗೆ ಹೋಗ್ತಾ ಇದ್ರು, ಬಸವಣ್ಣರು ಇವತ್ತು ಬರೋ ಜೈಲ್ ಅಲ್ಲ. ಐ ಥಿಂಕ್ ಆ ಲೈನೇ ಸರಿ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಅಸಂಖ್ಯಾತವಾದ ಸ್ತ್ರೀ ಸಾಹಿತ್ಯ, ಮಹಿಳೆಯರು, ದಲಿತರು ಇದಕ್ಕಿಂತ ಬಹಳ ಕಟುವಾದ ವಿಮರ್ಶೆಗಳನ್ನ ಬರೆದು ಸಮಾಜವನ್ನು ಇವತ್ತಿಗೂ ತಿತ್ತಾ ಇದ್ದಾರೆ. ಆದ್ರಿಂದ ನಾವು ಆ ರೀತಿ ಈ ಚರ್ಚೆನ ಬೆಳೆಸಿದ್ರೆ ಸ್ವಲ್ಪ ಪೆಸಿಮಿಸ್ಟಿಕ್ ಆಗಿ ಹೋಗ್ಬಿಟ್ಟು, ನೀವು ರಿಯಲಿಸ್ಟಿಕ್ ಆಗಿದ್ದೀರಾ, ಅದನ್ನ ನಾನು ಪೆಸಿಮಿಸ್ಟಿಕ್ ಅಂತ ಕರಿತಾ ಇದ್ದೀನಿ. ಕಡಿಮೆ ಆಗಿದೆ ನನಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ನಾನು ಕೊಟ್ಟರೆ ಉದಾಹರಣೆಗಳ ಮೂಲಕ ಹೇಳ್ತೀನಿ. ಇದು ನಾನು ಅಧಿಕೃತ ಮೂಲಗಳಿಂದ ಅನೇಕ ನೆಲೆಗಳು ಸಂಗ್ರಹಿಸುವ ಉದಾಹರಣೆಗಳು. ಕಳೆದ 25 ವರ್ಷಗಳಲ್ಲಿ ಸುಮಾರು 300 ಜನ ಲೇಖಕರನ್ನ, ಸಾಹಿತಿಗಳನ್ನ, ಚಿತ್ರಕಾರರನ್ನ ಬಂಧಿಸಿದ್ದಾರೆ. ಕೆಲವರು ಜೈಲಿನಲ್ಲಿದ್ದಾರೆ, ಕೆಲವು ಈಗಲೂ ನರಳ್ತಾ ಇದ್ದಾರೆ, ಕೆಲವರು ಕ್ಷಮಾಪಣೆ ಕೇಳಿ, ಸಾರ್ವಜನಿಕ ಕ್ಷಮಾಪಣೆಯನ್ನು ಕೇಳಿ ಕೇಸಿನ ಮುಕ್ತರಾಗಿದ್ದಾರೆ. 1-2 ಉದಾಹರಣೆಗಳನ್ನು ಮಾತ್ರ, ಪ್ರಸಿದ್ಧ ಉದಾಹರಣೆಗಳನ್ನು ಮಾತ್ರ ನಾನು ಇಲ್ಲಿ ಕೊಡ್ತೀನಿ. ನಾನು ಇದು ದೀರ್ಘವಾಗಿ ಬೇಕಾದರೆ ಪ್ರಜಾವಾಣಿ ಲೇಖನ ಬಂದಿತ್ತು, ಇಲ್ಲಿ ನನ್ನ ಹತ್ರ ಇದೆ, ನೋಡಬಹುದು. ಇರಲಿ. 1993 ಏಪ್ರಿಲ್ ಅಂದು ನ್ಯಾನ್ಸಿ ಅಡಾಜಾನಿಯಾ ಅನ್ನುವಳೊಬ್ಬಳು ಸಂಶೋಧಕಿ, ಬಾಂಬೆ ಯೂನಿವರ್ಸಿಟಿ ಸಂಶೋಧಕಿ. ಅವಳು 2 ವರ್ಷ ಕಷ್ಟಪಟ್ಟು ಒಂದು ಬಹಳ ಅರ್ಥಪೂರ್ಣವಾದ ಒಂದು ಲೇಖನವನ್ನ ಬರೆದಳು. ಅದು ಅವಳ ಥೀಸಿಸ್ನ ಒಂದು ಭಾಗ, ಮಿತ್ ಅಂಡ್ ಸೂಪರ್ ಮಿತ್ ಅಂತ. ಅದರಲ್ಲಿ ಅವಳು ಏನು ಆರ್ಗ್ಯೂ ಮಾಡಿದ್ದನ್ನು ಯಾವ ಧರ್ಮದ ಮತದ ವಿರುದ್ಧವೋ ಅಲ್ಲ, ಧರ್ಮದ ವಿಷಯದಲ್ಲಿ ಬರೋದಿಲ್ಲ. ಹೇಗೆ ಒಂದು ಹೊಸ ರಾಷ್ಟ್ರ ಉದಯವಾದಾಗ ಅದು ತನ್ನ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ತನ್ನದೇ ಆದ ಕೆಲವರನ್ನ ಮಹನೀಯರನ್ನಾಗಿ ಕಂಡು ಆ ಮೂಲಕ ಅವರನ್ನು ಐಕಾನ್ಸ್ ಅನ್ನಾಗಿ, ವಿಗ್ರಹಗಳನ್ನಾಗಿ ಮಾಡುತ್ತವೆ ಅನ್ನೋ ಒಂದು ಚಾರಿತ್ರಿಕ ಪ್ರಶ್ನೆ. ಅದನ್ನು ನೀವು ಒಪ್ಪಿ ಅಥವಾ ಬಿಡಿ. ಉದಾಹರಣೆಗಾಗಿ ಮಹಾರಾಷ್ಟ್ರದಲ್ಲಿ ಶಿವಾಜಿಯ ಪೂಜೆ, ಮತ್ತೆ ರಾಜಸ್ಥಾನದಲ್ಲಿ ರಾಣಾ ಪ್ರತಾಪ್ ಪೂಜೆ ಅಥವಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರುಗಳು ಐಕಾನ್ಗಳಾಗಿ ಯಾಕೆ ಮೂಡಿ ಬಂದರು ಅಂತ ಅಷ್ಟೇನೆ. ಅದು ಮುಖ್ಯವಾದದ್ದೇ ಇಲ್ಲ. ಇದಕ್ಕಾಗಿ ಅವಳು ತಕ್ಷಣವೇ ಆ ಪತ್ರಿಕೆಯ ಲೇಖನ ಪ್ರಕಟವಾದದ್ದು ಇಲಸ್ಟ್ರೇಟೆಡ್ ವೀಕ್ಲಿಲಿ. ಆ ಇಲಸ್ಟ್ರೇಟೆಡ್ ವೀಕ್ಲಿ ಎಲ್ಲಾ ಪ್ರತಿಗಳನ್ನು ಮಹಾರಾಷ್ಟ್ರದ ಎಲ್ಲಾ ನಗರಗಳಲ್ಲೂ ಸಾರ್ವಜನಿಕರು ಸುಟ್ಟರು. ಇವಳನ್ನ ಅರೆಸ್ಟ್ ಮಾಡಿದ್ರು. ಅವಾಗ ವಸಂತ್ ಪವಾರ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಅರೆಸ್ಟ್ ಮಾಡಿ 3 ತಿಂಗಳ ಕಾಲ ಅವಳಿಗೆ ಇದು ಸಿಕ್ಕಿದೆ, ಬೇಲ್ ಸಿಕ್ಕಿದೆ, ಜೈಲಿನಲ್ಲಿದ್ಲು ಈ ಒಂದು ಲೇಖನವನ್ನು ಬರೆದಕ್ಕಾಗಿ. ಇದು ಧರ್ಮದ ವಿರುದ್ಧ ಅಲ್ಲ. ಅನಂತರ ಸದ್ಯ ಅವಳ ಅದೃಷ್ಟದಿಂದ ಅದು ಜಸ್ಟಿಸ್ ಸಾಲ್ಡಾನಾ ಅವರು ಎದುರಿಗೆ ಬಂತು ಅವಾಗ ಬೇಲ್ ಕೊಡೋದಕ್ಕಾಗಿ. ಅವರು ಒಂದು ಮಾತನ್ನು ನಾನು ಹೇಳಿಬಿಟ್ಟು ಮತ್ತೆ ಬೇರೆ ಏನಾದ್ರು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರು ಏನು ಹೇಳಿದರು ಅಂದ್ರೆ, ಈ ತರಹ ಆಗುವುದು ಇಟ್ ಈಸ್ ಡಿಸ್ಟ್ರೆಸಿಂಗ್, ಮಿಸ್ಗೈಡೆಡ್ ಅಂಡ್ ಮಿಸ್ಡಿರೆಕ್ಟೆಡ್. ಆದ್ರಿಂದ ನಾವು ತುಂಬಾ ಎಚ್ಚರದಿಂದ ಇರಬೇಕು, ಈ ತರಹ ಕಾನೂನಿನ ದುರುಪಯೋಗ ಆಗದ ಹಾಗೆ ಅಥವಾ ಉಪಯೋಗ ಆಗದ ಹಾಗೆ. ಯಾತಕ್ಕೆ ಅಂದ್ರೆ this is very necessary if constitutional guarantees are to be safeguarded and concepts that hold good in the dark ages are not to be allowed to turn the clock backwards. ಅದ್ಭುತವಾದ, ಅಸಾಧಾರಣವಾದ ಮಾತುಗಳನ್ನು ಜಸ್ಟಿಸ್ ಸಾಲ್ಡಾನಾ ಅವರು ಹೇಳಿದ್ದಾರೆ. ಅಂದರೆ ಕತ್ತಲೆ ಯುಗದ ಮೌಲ್ಯಗಳು ಮತ್ತೆ ಇಂದು ಆವರಿಸದಂತೆ ನಾವು ಮಾಡಬೇಕಾದರೆ ಸಂಪೂರ್ಣವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು. ಆದ್ದರಿಂದ ಈ ಕಲಮಗಳು ಬೇಡ ಅಂತ. ಆಮೇಲೆ ಇದರ ಬಗ್ಗೆನೇನೆ
ಇದರ ಬಗ್ಗೆನೇನೆ ಚೀಫ್ ಜಸ್ಟಿಸ್ ವೆಂಕಟಾಚಲಯ್ಯ ಅವರು ಏನು ಹೇಳ್ತಾರೆ, ಏನು ಮಾಡಬಹುದು ಅಂತ ಅವರನ್ನು ಸಂದರ್ಶಿಸಿದ್ದೀವಿ. ಈ ವಿಷಯದಲ್ಲಿ ಗಿರೀಶ್ ಕಾರ್ನಾಡ್ರು ಮತ್ತೆ ನಮ್ಮ ದಂಡಾವತಿಯವರು, ಹಿಂದೂ ಪತ್ರಿಕೆ ಸಂಪಾದಕರು, ಇನ್ನೂ ಅನೇಕರು ಆಸಕ್ತಿ ವಹಿಸಿ ಏನನ್ನಾರು ಮಾಡಬೇಕು ಅಂತ ಗಂಭೀರ ಪ್ರಯತ್ನ ಪಟ್ಟು ಕೊನೆಗೆ ದಿಲ್ಲಿಯ ವಕೀಲರನ್ನು ಸಂಪರ್ಕಿಸಿದಾಗ ಅವರು ಚುನಾವಣೆಗಳು ಮುಗಿಯಲಿ, ಅನಂತರ ನಾವು ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿ ರಿವ್ಯೂ ಪೆಟಿಷನ್ ಸಲ್ಲಿಸಬಹುದು ಅಂತ ಹೇಳಿದೆ. ಇಷ್ಟು ಗಂಭೀರವಾದ ಒಂದು ಪ್ರಶ್ನೆ ಇದು. ಯಾತಕ್ಕೆ ಅಂತಂದ್ರೆ ಇಲ್ಲಿ ಸಾರ್ವಜನಿಕ ಶಾಂತಿಯನ್ನು ಕದಡುವಂತಹ ಅನ್ನತಕ್ಕಂಥದ್ದು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇದು ಮುಂದೆ ಕದಡಬಹುದು ಅಂತ ಹಿಂದೆ ನಾವು ಊಹೆ ಮಾಡಬಹುದಷ್ಟೇನೆ. ಈ ಊಹೆ ಮಾಡ್ತಾ ಯಾರನ್ನು ಬೇಕಾದರೂ ಕೂಡ ಅರೆಸ್ಟ್ ಮಾಡಬಹುದು, ಯಾರ ಮೇಲೆ ಬೇಕಾದರೂ ಕೇಸ್ ತರಬಹುದು. ಸಮಸ್ಯೆ ಇರೋದು ಈ ಸಾರ್ವಜನಿಕ ಶಾಂತಿಯನ್ನ ಕದಡ್ತಾ ಇರಿವಿ ಅನ್ನುವ ಡಿಸ್ಕೋರ್ಸ್ ನ ಬಿಲ್ಡಪ್ ಮಾಡ್ತಿರುವ ಶಕ್ತಿಗಳು ಯಾವುವು ಅನ್ನೋದನ್ನ ನಾವು ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿದ್ದು ಪರಿಸ್ಥಿತಿ ಇದೆ. ಇದು ಈಗ ಎಲ್ಲದಕ್ಕೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತ ಚಾಮ್ಸ್ಕಿ ಅವರು ಏನ್ ಹೇಳ್ತಾ ಇದ್ದಾರೆ, ಸಮ್ಮತಿ ಉತ್ಪಾದನೆ, ಇದು ಸಾಹಿತ್ಯದಿಂದ ಹಿಡಿದು ಎಲ್ಲದರಲ್ಲಿಯೂ ಸಮ್ಮತಿ ಉತ್ಪಾದನೆ ಆರಂಭವಾಗಿದೆ. ಅದರಿಂದ ಸ್ಟೇಟ್ ಅದನ್ನು ಮಾಡ್ತಾ ಇದೆ. ಸ್ಟೇಟ್ಗೆ ಇಲ್ಲಿ ಇದನ್ನ ಆ ರೀತಿಯ ಐಡಿಯಾ ಕೊಡುವ ಬುದ್ಧಿಜೀವಿ ಪಡೆ ಅಂದ್ರೆ ಅವರು ಬುದ್ಧಿಜೀವಿಗಳೇ. ಅವರು ಈ ಕಲಂಗಳನ್ನು ಯಾತಕ್ಕೆ ದುರ್ಬಳಕೆ ಮಾಡಬಹುದು ಅಂತ ಮಾಡುವ ಬುದ್ಧಿಜೀವಿಗಳು ಅವರಿದ್ದಾರೆ. ಸೊ ಅವರು ಅದನ್ನು ಮಾಡಿ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನನಗೆ ಅನಿಸೋದು, ಈ ಸಾಹಿತ್ಯಿಕ ಪ್ರಶ್ನೆಗಳನ್ನ ಸ್ಟೇಟ್ ತಗೊಳ್ಳೋದಕ್ಕಿಂತ ಮುಂಚೆ ಸಾಹಿತ್ಯಿಕ ಸಂಸ್ಥೆಗಳು ಯಾಕೆ ಗಂಭೀರವಾಗಿ ಚರ್ಚೆ ಮಾಡಲ್ಲ ಅನ್ನೋ ಪ್ರಶ್ನೆ ನಾನು ಚಂದ್ರಶೇಖರ್ ಪಾಟೀಲ್ರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗಲೂ ಈ ಪ್ರಶ್ನೆ ಒಂದು ಮಾತನ್ನು ಹೇಳಿದ ಅವಕಾಶ ಒಂದೇ ನಿಮಿಷ ಟೈಮ್ ಆಗೋದ್ರಿಂದ ಒಂದ್ ನಿಮಿಷ ಅದಕ್ಕೆ ಈ ಪ್ರಶ್ನೆನ ನಮ್ಮ ವಾಕ್ ಸ್ವಾತಂತ್ರ್ಯಕ್ಕೆ ಇಲ್ಲಿ ಅಡ್ಡಿ ಬಂದಿರೋದ್ರಿಂದ ಮುಂದಕ್ಕೆ ಅತಿ ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬಂದಿರೋದ್ರಿಂದ ದಂಡವತಿಯವರು ನೀವು ತಗೋತೀರಾ? ಪಾಟೀಲ್ರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಬಹಳ ಮುಖ್ಯವಾದ ರೈಟರು. ಅವರು ಈಗ ಚರ್ಚೆಯಲ್ಲಿ ಬಂದಿರ್ತಾರೆ. ಈಗಾಗಲೇ ನಮ್ಮ ಈ ಗೋಷ್ಠಿಯ ನಿರ್ವಾಹಕರು ಅಂದರೆ ಕಂಡಕ್ಟರು ಮತ್ತು ಮೊದಲ ಸಾಲಿನ ಪ್ರಯಾಣಿಕರು ಅರ್ಧ ಗಂಟೆ ತಗೊಂಡಾರೆ. ನಾವು ಸಹಿತ ಅಧಿಕೃತ ಟಿಕೆಟ್ ಪಡ್ಕೊಂಡಂಥ ಬಸ್ ಪ್ರಯಾಣಿಕರು. ಈ ಬಸ್ ಕಂಡಕ್ಟರ್ 4 ಸೀಟ್ ಮೇಲೆ ಆರಾಮ್ ಮಕ್ಕೊಂಡ್ಬಿಟ್ರೆ ನಾವೇನು ಮಾಡಬೇಕು? ಅದು ಒಂದು ಪ್ರಶ್ನೆ ಇದೆ. ಭಾಳ ಅಮೂರ್ತವಾಗಿ ಮಾತಾಡೋದು ಬೇಡ. ನಾನು ಭಾಳ ಗಂಭೀರವಾಗಿ ಮಾತಾಡಬೇಕು ಅಂತ ನಮ್ಮ ನಟರಾಜ್ ಹೊಳೆಯಾರವರು ಭಾಳ ಗಂಭೀರವಾಗಿಯೇ ಹೇಳ್ಯಾರ. ನಾನು ಸಹಜ ಮಾತಾಡ್ತೇನೆ. ಇಲ್ಲದ ಗಾಂಭೀರ್ಯವನ್ನು ಮುಖದ ಮೇಲೆ ತಂದುಕೊಂಡು ಮಾತಾಡಬೇಕಂತ ಅಗತ್ಯ ನನಗಿಲ್ಲ. ನೇರವಾಗಿ ಸಹಜವಾಗಿ ನಾ ಹೆಂಗದನೋ ಅದೇ ರೀತಿಯೊಳಗೆ ನಾನು ಮಾತಾಡ್ತೇನೆ. ಅವ್ರು ನೆನಪು ಮಾಡಿದರು ತುರ್ತು ಪರಿಸ್ಥಿತಿ. ಈ ವಿಷಯ ಬಂದಾಗೆಲ್ಲ ನಾನು ಕಣ್ಣು ಮುಂದೆ ಕೆಲವು ದೃಶ್ಯಗಳು ಕಣ್ಣು ಮುಂದೆ ಬಂದ್ಬಿಡ್ತಾವೆ. ಮೊದಲನೇದು ಇಂದಿರಾ ಗಾಂಧಿ ಅವರು ಹೇಳಿದಂಥ ಎಮರ್ಜೆನ್ಸಿ. ಆಗ ನಾವೆಲ್ಲ, ನಾನು, ನಮ್ಮ ಪಟ್ನಶೆಟ್ಟಿ ಬೀದಿ ಭಾಷಣ, ಬಸ್ ಭಾಷಣ ಮಾಡಿದ್ದು, ಬೀದಿ ನಾಟಕ ಆಡಿದ್ದು, ಆಮೇಲೆ ನನ್ನ ಒಳಗೆ ಹಾಕಿದ್ದು, ಅದೊಂದು ದೃಶ್ಯ. ಅದು ಹೋಗಲಿ, ಇಡೀ ಇಂಡಿಯಾಕ್ಕೆ ಸಂಬಂಧಪಟ್ಟಂಥ ಒಂದು ಗಂಡಾಂತರ, ಅದರೊಳಗೆ ನಾನು ಪಾಲ್ಗೊಂಡಿದ್ದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡೆ. ಕಣ್ಣೆದುರಿಗೆ ಧಾರವಾಡ ಇದು. ನನ್ನ ಕಣ್ಣೆದುರಿಗೆ ಮೊಟ್ಟ ಮೊದಲು ಬರ್ತಕ್ಕಂಥ ಒಂದು ದೃಶ್ಯ ಅಂತಂದರೆ ನಮ್ಮ ಕಲಬುರಗಿಯವರ ಮಾರ್ಗ ಸಂಶೋಧನಾ ಒಂದು ಪುಸ್ತಕವನ್ನು ಬ್ಯಾನ್ ಮಾಡಬೇಕು ಅಂತ ಒಂದು ಬಲಾಢ್ಯವಾದಂಥ ಸಮುದಾಯ, ಅವ್ರದೇ ಸಮುದಾಯ, ಬೇರೆ ಯಾರ್ದಲ್ಲ, ಅವ್ರದೇ ಸಮುದಾಯ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಿದ್ದು. ಅದರ ಕಲಬುರಗಿಯವರ ಬೆಂಬಲವಾಗಿ ನಾವೆಲ್ಲ ಇಲ್ಲಿ ಗೆಳೆಯರು ಹೋರಾಟ ಮಾಡಿದ್ದು. ಆ ದೃಶ್ಯ ನಾನು ಎಂದು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದರ ನಾಯಕರು ನಮ್ಮ ಕಲಬುರಗಿ ಖಳನಾಯಕರು ಬರಬೇಕಾಗಿತ್ತಿಲ್ಲ. ನಿನ್ನೆ ಇದ್ರು, ಯಾಕೋ ಇವತ್ತು ಪರಾರಿ ಆಗ್ಯಾರ. ಎಲ್ಲಿ ಅವರು ಡಾಕ್ಟರ್ ವೃಷಭೇಂದ್ರ ಸ್ವಾಮಿ ಅವರು ನನ್ನ ಭಾಳ ಪ್ರೀತಿಯ ಗುರುಗಳವರು ಮತ್ತು ಪೂಜ್ಯರು. ಪ್ರೀತಿಯ ಗುರುಗಳಾಗಿದ್ದರಿಂದ ಅವ್ರ ಬಗ್ಗೆ ಭಾಳ ಪ್ರೀತಿ, ಪೂಜ್ಯರಾಗಿದ್ದರಿಂದ ಅವರು
ಮೇಲಿಂದ ಮೇಲೆ ನಾನು ಅವ್ರಿಗೆ ಪೂಜೆ ಮಾಡಬೇಕಾಗತ್ತದ. ಅವಾಗ ಭಾಳ ಉಗ್ರವಾದಂಥ ಒಂದು ಹೋರಾಟ, ಕೋಲಾಹಲ ಇಡೀ ಧಾರವಾಡ ತುಂಬ. ಅವಾಗ ನಾನು ಸಂಕ್ರಮಣದ ನನ್ನ ಕಾಲಮ್ನೊಳಗೆ ಒಂದು ಲೇಖನ ಬರೆದೆ. ಖೊಮೇನಿ ಅವಾಗ ಭಾಳ ಇಂಟರ್ನ್ಯಾಷನಲ್ ಮನುಷ್ಯ. ಖೊಮೇನಿ ಮತ್ತು ಯತೇಂದ್ರ ಸ್ವಾಮಿ ಅಂತ ನಾನು ಒಂದು ನನ್ನ ಕಾಲಮನ್ನು ಬರೆದೆ. ಆಮೇಲೆ ಜನ ಭಾಳ ಪ್ರೀತಿಯಿಂದ ಅವ್ರಿಗೆ ಯತೇಂದ್ರ ಸ್ವಾಮಿ ಅಂತಾನೆ ಒಂದು ಪ್ರೀತಿಯ ಅನ್ವರ್ಥಕ ನಾಮವನ್ನು ಕೊಟ್ಟು ಅವ್ರು ಭಾಳ ಪ್ರೀತಿಯನ್ನು ಸ್ವೀಕಾರ ಮಾಡಿದ್ರು ಅವರು. ಅದು ಭಾಳ ದೊಡ್ಡ ಗುಣ ಇದು. ಅವರು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ಮಾತನ್ನು ಅಲ್ಲೇ ಮುಗಿಸ್ತಾನೆ. ಎರಡನೇದು ಭಾಳ ನೇರವಾಗಿ ಇದೇ ಧಾರವಾಡದೊಳಗೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಧಾರವಾಡ, ಇದೇ ಧಾರವಾಡದೊಳಗೆ ಕಡಪ ಮೈದಾನದ ದೃಶ್ಯ. ಬೆಂಗಳೂರಿನಿಂದ ಬಂದಂಥ ಒಂದು ತಂಡ, ಶಿವಪ್ರಕಾಶರ ಮಹಾಚೈತ್ರ, ಆಮೇಲೆ ಲಂಕೇಶ್ವರ ಸಂಕ್ರಾಂತಿ, 3 ನಾಟಕ ಆಡಿಸ್ಬೇಕು ಅಂತ ನಾವೆಲ್ಲ ತಯಾರಿ ಮಾಡಿದ್ವಿ ಕಡಪ ಮೈದಾನದೊಳಗೆ. ಅಲ್ಲಿ ಹೋದ್ವಿ. ನಾನು ಸ್ವಲ್ಪ ಅದಕ್ಕೆ ಲೀಡರ್ ಆಗಿದ್ದೆ. ಆಮೇಲೆ ಮತ್ತೆ ಜನ ಬಂದರು, ಇವತ್ತಿ ಪಟ್ಟ ಹಚ್ಕೊಂಡು. ನಮ್ಮವರೇ, ಹೊರಗಿನವ್ರು ಯಾರೂ ಅಲ್ಲ. ಬಂದು, ಇಲ್ರಿ ಚಂಪಾ ಅವರ, ನೀವು ನಮ್ಮವ್ರಂದ್ರೆ ಅರ್ಥ ಗೊತ್ತಾಯ್ತಲ್ಲ, ಸೌಮ್ಯವಾಗಿ ನಾವು ಹೇಳ್ತೇವೆ, ಇದನ್ನು ನೀವು ಆಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ. ಏನು ಮಾಡ್ತೀರಿ ನಾನು, ನೀವು ನಮ್ಮವರಾಗಿರೋದ್ರಿಂದ ನಿಮಗೇನು ಮಾಡೋದಿಲ್ಲ ನಾವು, ಆದರೆ ಮುಂದೆ ಏನು ಮಾಡ್ತೇವೆ ಅನ್ನೋದನ್ನು ನಮ್ದು ಹಿಡನ್ ಅಜೆಂಡಾ ಅದು ಅಂತ ಹೇಳಿದ್ರು ಅವರು. ಮೋಹನ್ ನಾಗಮ್ನವರ್ ನನಗೆ ಖುದ್ದಾಗಿ ಹೇಳಿದ್ದು, ಅವತ್ತು ಅಲ್ಲಿ ಬಂದಂಥ ಈ ವಿಭೂತಿ ಪುರುಷರಿಗೆ ಆದೇಶ ಬಂದಿದ್ದು 3000 ಮಠದ ಮಹಾಸ್ವಾಮಿಗಳಿಂದ. ಅವರ ಆದೇಶ ಏನಪ್ಪ ಅಂತಂದರೆ, ಈ ಚಂಪಾನ ಕಡಪ ಮೈದಾನದೊಳಗೆ ಹುಚ್ಚುನಾಯಿ ಹೊಡೆದಂಗೆ ಹೊಡಿರಿ ಅಂತ. ಅವ್ರು ಹೊಡಿತಿದ್ರು, ನಾವು ಹುಚ್ಚುನಾಯಿ ಆಗಿದ್ರೆ. ಅದು ನಾನು ಭಾಳ ಶಾಣನಾಯಿ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ನಾನು ಹೊಡಕ್ಕೆ ಹೋಗಲಿಲ್ಲ. ಆಮೇಲೆ ಇನ್ನೊಂದು ದೃಶ್ಯ, ಬೆಂಗಳೂರಿನ ರಾಜಧಾನಿ, ಅಲ್ಲಿ ಬಂಜೇರಿ ಜಯಪ್ರಕಾಶ್ ಅವರ ಆನುದೇವ ಹೊರಗಣವನು, ಅದಕ್ಕೂ ಇದೇ ಸಮುದಾಯದಿಂದ 12ನೇ ಶತಮಾನದ ವೈಚಾರಿಕ ನೆರೆಗಟ್ಟನ್ನು ಹೊಂದಿದಂಥ ಒಂದು ಸಮಾಜ. ಕುಂತ್ರ ನಿಂತರ ಆಕಳಿಸಿದ್ರೆ ಹೂಸು ಬಿಟ್ಟರೆ ಬಸವ ಅನ್ನತಕ್ಕಂಥ ಈ ಸಮಾಜ. ಇದೇ ಜನ ಅಲ್ಲಿ ಪ್ರತಿಭಟನೆ ಮಾಡಿದರು ಟೌನ್ ಹಾಲ್ನ ಮುಂದೆ. ನಾನು ಭಾಳ ನಾಚಿಕೆ ಪಡೆತಕ್ಕಂಥ ಒಂದು ಸಂಗತಿ, ಆ ಆನುದೇವ ಹೊರಗಣವನ ಕೃತಿಯನ್ನು ಸುಟ್ಟವರ ಪೈಕಿ ನಮ್ಮ ಇದೇ ಘನ ಸರ್ಕಾರದ 2 ಮಾಜಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವೆಯರು, ರಾಣಿ ಸತೀಶ್ ಮತ್ತು ಲೀಲಾದೇವಿ ಪ್ರಸಾದ್ ಅವರು. ನನಗೆ ಭಾಳ ಅಸಹ್ಯ ಆಯಿತು. ಯಾಕೆ ಅಸಹ್ಯ ಆಯ್ತು ಅಂತಂದರೆ, ಇವರು ನಮ್ಮವರೇ. ಇವರು ಅವನು ಒಡೆದಂತೆ ಹಾಡುವೆ ಅನ್ನೋ ಬಸವಣ್ಣ, ಕೇಳಿದರೆ ಕೇಳು ಕೇಳಿದಿದ್ದೇವೆ ಮಾಡು, ನನ್ನ ಏನದು ನನ್ನ ಹಾಡನ್ನು ಹಾಡಿದಲ್ಲದೆ ನಾನು ಸೇರಿಸಲಾರೆನಯ್ಯ ಅಂತ ಹೇಳಿದಂಥ ಅಕ್ಕನ ಈ ಜನಾಂಗ ಬಂತಲ್ಲ, ಇದನ್ನು ಭಾಳ ಭಾಳ ಗಂಭೀರವಾಗಿಯೇ ನಾವು ಚಿಂತನೆಯನ್ನು ಮಾಡಬೇಕು. ಆಮೇಲೆ ಬೇರೆ ಬೇರೆ ಮಾಮೂಲಿ ಅದಾವೆ. ಡುಂಡಿ ಆಯಿತು, ಧರ್ಮಕಾರಣಕ್ಕೂ ಬಂದಿದ್ದು ಇದೇ ಸಮುದಾಯದಿಂದ. PV ನಾರಾಯಣವರ ಧರ್ಮಕಾರಣ. ಇವರು ಯಾಕೆ ಈ ಪ್ರಚೋದನೆಯನ್ನು ತೋರಿಸ್ತಾರೆ ಇವರು ಅಂತಂದರೆ, ಅವರು ಇಂಡಿವಿಜುವಲ್ ಡಿಸಿಷನ್ ಅಲ್ಲ, ಅವರು ಒಂದು ಸಾಮುದಾಯಿಕ ಅನಿಸಿಕೆಗಳಿಗೆ, ಆಕ್ರೋಶಕ್ಕೆ ಒಂದು ಅಭಿವ್ಯಕ್ತಿಯನ್ನು ಕೊಡ್ತಕ್ಕಂಥ ಪ್ರಸಂಗ. ಒಂದೇ ಸಾಮುದಾಯಿಕ ದನಿಗೆ ಅವರು ಅಭಿವ್ಯಕ್ತಿ ಕೊಡ್ತಾ ಇಲ್ಲ, ಸಾಮುದಾಯಿಕ ದನಿಯನ್ನ ರೂಪಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲಿರೋದು ಸಮಸ್ಯೆ ಅಂತ ನಾನು ಹೇಳ್ತಾರೆ. ನೀವು ಕರೆ ಹೇಳ್ತೀರಿ, ನಾನು ಕರೆ ಹೇಳ್ತೇನೆ. ಇಲ್ಲ ಸ್ವಲ್ಪ ಸೀರಿಯಸ್ ಆಗಿ ಯತ್ನ ಮಾಡಿ. ಇಲ್ಲ ಭೀಮಣ್ಣ ಕಂಡ್ರೆ ಇಲ್ಲ ನೀವು ಹೇಳ್ತಾ ಇರೋ ಸಮುದಾಯದೊಳಗೇನೆ
ಒಂದು ನೀವಿದ್ದೀರಾ, ಕಲಬುರ್ಗಿಯವರು ಇದ್ದಾರೆ, ಪಟ್ಟಣ ಶೆಟ್ಟಿ ಇದ್ದಾರೆ, ಗಿರಡಿ ಇದ್ದಾರೆ ಅಂತ ನಾನು ಜಾತಿಗೆ ಹೇಳ್ತಾ ಇಲ್ಲ. ಅಲ್ಲೊಂದು ಬಹಳ ದೊಡ್ಡ ಪ್ರಗತಿಪರ ಗುಂಪು ಬಸವಣ್ಣನ ಆಶಯದನ್ನೇ ಬೆಂಬಲಿಸ್ತಾರೆ. ಹೌದು, ಹೌದು. ಅದಕ್ಕೂ ಫಾಲೋಯಿಂಗ್ ಇದೆ. ಅದಕ್ಕೂ ಹೊಸ ಜನಾಂಗದಲ್ಲಿ ಈಗ ಬಸವಣ್ಣನೇ ನಮ್ಮ ಆರಾಧ್ಯ ದೈವ. ಬಹಳ ದೊಡ್ಡ ಫಾಲೋಯಿಂಗ್ ಇದೆ. ನೀವು ಇವ್ರನ್ನ ಸಮುದಾಯದ ಅಂತ ಲೆಜಿಟಮೈಸ್ ಮಾಡಿದ್ರೆ ಇವ್ರಿಗೆ ನಾವು ಶಕ್ತಿ ಕೊಟ್ಟಂಗೆ ಆಗ್ತದೆ ಅಷ್ಟೇ. ಇವ್ರ ಸಮುದಾಯದ ಪೂರ್ವಗ್ರಹಗಳನ್ನ ಬಡಿದೆಬ್ಬಿಸಿ ಅವ್ರು ತಗೋತಾ ಇರೋದು ಮೈಲೇಜ್ ಅಷ್ಟೇ ತಾನೆ. ಅದು ಖರೆ, ನೀವು ಹೇಳೋದು ಖರೆ, ನಾ ಹೇಳೋದು ಖರೆ. ಖರೆ ಒಬ್ಬರೇ ಹೇಳ್ಬೇಕಂತ ಯಾರು ಗುತ್ತಿಗೆ ತಗೊಂಡಿಲ್ಲ. ನೀವು ಹೇಳೋದು ಖರೆ. ಅಲ್ಲ, ವಿಟ್ಟಿಯಾಗಿ ಮಾತಾಡಿದ್ರೆ ಚೆನ್ನಾಗಿದೆ, ಬಟ್ ಸತ್ಯ ಎಲ್ಲ ನಾನು ಹೇಳಿದ್ರಲ್ಲ ಇದೆ ಅಂತ ಅಂದ್ಕೋತಾ ಇದ್ದೆ. ಹಾ, ಸ್ವಲ್ಪ ಪರ್ಸೆಂಟೇಜ್ ನಿಮ್ದೇ ಆಯ್ತು. ಸಮಾಧಾನ ಆಯ್ತಾ? ಅದು ಬಹಳ ವೈಚಾರಿಕವಾಗಿ ಇದು ಮಾಡ್ಬೇಕಂತಂದ್ರೆ ಅದು ಕೇವಲ ವೈಯಕ್ತಿಕ ನಿಲುವ ಒಬ್ಬ ವೈಯಕ್ತಿಕ ಲಿಂಗಾಯತನ ತೀರ್ಮಾನ ಅಲ್ಲದು. ಇಡೀ ಸಮುದಾಯದ ಒಂದು ಬಲಾಢ್ಯ ಗುಂಪಿನ ಹಿತಾಸಕ್ತಿಗಳು ಮತ್ತು ವ್ಯವಸ್ಥೆ ಅಂತ ನೀವು ಹೇಳಿದ್ರಿ. ಆ ವ್ಯವಸ್ಥೆಗೆ ಧಕ್ಕೆ ತಂದಾಗ, ಆ ಧಕ್ಕೆ ತಂದೀರಿ ಅಂತ ಅವ್ರಿಗೆ ಅನ್ನಿಸಿದಾಗ ಸ್ವಲ್ಪ ತೋಳ್ಬಲ, ಆ ಬಲ, ಈ ಬಲ ಎಲ್ಲ ಇರತಕ್ಕಂಥ ಆ ಜನಾಂಗದವರು ಮೇಲಿಂದ ಮೇಲೆ ಯಾಕೆ ಇಂಥ ಭಾನುಗಡೆ ಮಾಡ್ತಾರ ಅಂತ ನನ್ನ ಪ್ರಶ್ನೆ. ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ನನಗನ್ಸೋದು ಆಮೇಲೆ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ಒಂದು ನನಗೆ ಇಲ್ಲದ ಅಂದರೆ ಒಬ್ಬ ಪತ್ರಕರ್ತನಾಗಿ ನನಗೆ ಒಂದು ಆಶ್ರಯ ಏನಿಲ್ಲ ಅಂದರೆ ರೂಪಕಗಳ ಆಶ್ರಯ ನನಗಿಲ್ಲ. ಒಬ್ಬ ಪತ್ರಕರ್ತನಾಗಿ ನಾನು ನೇರವಾಗಿ ಬರೀಬೇಕಾಗ್ತದೆ. ನಿನ್ನೆ ಕಂಬಾರ್ಗೆ ಒಬ್ಬರು ಕೇಳ್ತಿದ್ರಲ್ಲ ಕೂತ್ಕೊಂಡು, ದೇಸಾಯಿ ಮತ್ತು ನೀವು ಗೌಡ್ರಿಗೆ ಯಾಕೆ ಬೆನ್ನು ಹತ್ತೀರಿ ಅಂತ ಹೇಳಿ. ಅವರೊಬ್ಬ ದೇಸಾಯಿನ ಒಬ್ಬ ಗೌಡನ ಷಂಡ ಅಂತ ಬರೆದು ಅಥವಾ ಒಂದು ರೂಪಕಾತ್ಮಕವಾಗಿ ಸೃಷ್ಟಿ ಮಾಡಿ ಅಥವಾ ಇಲ್ಲಿರೊಬ್ಬ ಭ್ರಷ್ಟ ರಾಜಕಾರಣಿಯನ್ನು ಒಂದು ರೂಪಕವಾಗಿ ತಂದು ಬರೆದು ಅವರು ಬಚಾವ್ ಆಗ್ಬೋದು. ಅವ್ರ ಮೇಲೆ 1992 ಡಿಫಮೇಷನ್ ಕೇಸ್ ಎಲ್ಲ ನಂತರ ಬರ್ಬೋದು. ನಾನು ಆದರೆ ನನಗೆ ಗೊತ್ತಿದೆ ಇಲ್ಲಿರೊಬ್ಬ ರಾಜಕಾರಣಿ ಪರಮ ಭ್ರಷ್ಟನಾಗಿದ್ದಾನೆ ಅಂತ. ಅವನ ಹೆಸರು ನನಗೆ ಗೊತ್ತು, ಅವನು ಎಷ್ಟು ದುಡ್ಡು ಮಾಡಿದಾನೆ ಅನ್ನೋದು ನನಗೆ ಗೊತ್ತು. ಆದರೆ ನಾನು ನೇರವಾಗಿ ಬರೆಯೋಕ್ಕಾಗ್ತದ? ನಾನು ಬರೆಯೋಕ್ಕಾಗೋದಿಲ್ಲ. ಇದು ನನ್ನ ಕಷ್ಟ. ಇನ್ನೊಬ್ಬ ಭಾಳ ದೊಡ್ಡ ಲಂಪಟ ಇದ್ದಾನೆ ಅಂತ ನನಗೆ ಗೊತ್ತು, ಆದರೆ ಅವನ ಬಗ್ಗೆ ನಾನು ಬರೆಯೋಕ್ಕಾಗ್ತದ? ನಾನು ಬರೆಯೋಕ್ಕಾಗೋದಿಲ್ಲ. 1901 ನನಗೇನು ಕೊಟ್ಟಿದೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದು ವಿಮರ್ಶೆಯ ಅಧಿಕಾರವನ್ನು ನನಗೆ ಕೊಟ್ಟಿದೆ. ವಿಮರ್ಶೆ ನಾನು ಮಾಡೋದಕ್ಕೆ ಅಧಿಕಾರ ಇದೆ. ಅದು ಸಮಾಜದ ಪರವಾಗಿ ನಾನು ಮಾಡಬೇಕಾದ ಕೆಲಸ. ನಾನು ಸಮಾಜದ 4ನೇ ಅಂಗ. ನನಗೆ ಸಂವಿಧಾನದಲ್ಲಿ ಜಾಗ ಇಲ್ಲ, ಆದರೆ ನಾನು ಅದನ್ನು ಸಂಪಾದಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ನೆಗೆಟಿವ್ ಅಂತಲ್ಲ, ಅಂದರೆ CNR ಅವರ ಆತಂಕಗಳನ್ನು ನಾನು ಒಪ್ಪಿಕೊಳ್ಳುತ್ತಾ, ಆಮೇಲೆ ಪಾಟೀಲ್ ಸರ್ ಅದನ್ನೇ ಹೇಳಿದರು. ಅಂದರೆ ಏನೇನು ಸಮಸ್ಯೆಗಳನ್ನು, ಕಷ್ಟಗಳನ್ನು ನಾವೆಲ್ಲ ಎದುರಿಸಿದ್ದೀವಿ, ಅದು ಒಟ್ಟು ಲೇಖಕ ಬಳಗ ಎದುರಿಸಿದೆ ಅನ್ನೋದಕ್ಕೆ ಹೇಳ್ತಾ, ನನಗೆ ಅಂದರೆ ರೂಪಕಗಳ ಆಶ್ರಯವೇ ಇಲ್ಲದ ನನಗೆ ನೇರವಾಗಿ ಏನು ಸಮಸ್ಯೆ ಬರ್ತದೆ, ಎಲ್ಲೆಲ್ಲಿಂದ ನನಗೆ ಸಮಸ್ಯೆ ಬರ್ತದೆ. ಒಂದು, ಒಬ್ಬರು ಯಾರಾದರೂ ನಾನು ಭ್ರಷ್ಟ ಅಥವಾ ನೀಚ ಅಥವಾ ಲಂಪಟ ಅಂತ ಬರೆದ್ಬಿಟ್ರೆ ನೇರವಾಗಿ ನನ್ನ ಮೇಲೆ ಮಾನಹಾನಿ ಪ್ರಕರಣ ಹಾಕ್ತಾನೆ. ನಾನು ನನ್ನ ಸಂಪಾದಕರು ಹೋಗಿ ತರ ಕೋರ್ಟಲ್ಲಿ ನಿಂತಿದ್ವಿ. ಆಮೇಲೆ ಬಹಳ ಚಿಕ್ಕದಾದ ಜೂನಿಯರ್ ವಕೀಲರು, ಜೂನಿಯರ್ ಯಾರು ನ್ಯಾಯಾಧೀಶರು, ಅಂದರೆ ನಮ್ಮ ವಯಸ್ಸಾದಷ್ಟು ಅವ್ರ ಅನುಭವ ಇಲ್ದವರು ಕೂಡ ನಮ್ಗೆ 19 ನಿಮ್ಗೆ ಗೊತ್ತಾ, 21 ನಿಮ್ಗೆ ಗೊತ್ತಾ ನಿಮಗೆ ಅಂತ ನಮ್ಗೆ ಉಪನ್ಯಾಸ ಕೊಟ್ಟಿದ್ರೆ ನಾವು ಕೈ ಮುಕ್ಕೊಂಡು ಕೇಳ್ಕೊಂಡು ಬಂದಿದ್ದೀವಿ. ಗೊತ್ತ್ರಿ ಅಂತ ಹೇಳಿದ್ರೆ ಒಳಗೆ ಹಾಕ್ಬಿಟ್ರೆ ಏನು ಮಾಡ್ಬೇಕು, ಕಂಟೆಂಪ್ಟ್ ಆಫ್ ಕೋರ್ಟ್ ಬಂದ್ಬಿಡುತ್ತೆ ಅಂತ ಹೇಳಿ ಆ ಥರ. ಆಮೇಲೆ ಇತ್ತೀಚಿನ ವಿದ್ಯಮಾನ ಇದು, ಅಂದರೆ ಶಾಸಕಾಂಗದಿಂದ ಬರ್ತಿರತಕ್ಕಂಥ ಬೆದರಿಕೆ ಏನು ಅಂತಂದ್ರೆ, ಈಗ ಪ್ರಿವಿಲೇಜ್ ಅನ್ನ ಈಗ ಅವರು SR ಹಿರೇಮಠರ ವಿರುದ್ಧ ಅದನ್ನು ಬಳಸ್ತಾ ಇದ್ದಾರೆ. ನಾವೇನಾದರೂ ಶಾಸಕರ ಬಗ್ಗೆ ಏನಾದರೂ ಒಂದು ಬರೆದ್ರೆ, ಯಾಕಂದ್ರೆ ಇದು ಚರ್ಚೆ ಆಗಬೇಕು ಹಾಗೆ ಅಂತ. ಆಮೇಲೆ ನೀವು ಹೇಳ್ತಾ ಇದ್ರಿ, ನೀವು ಸಮಾಜದ ರೆಸ್ಪಾನ್ಸ್ ಏನು, ಅದು ಚಿಂತಕರ ರೆಸ್ಪಾನ್ಸ್ ಏನು ಅಂತ, ಅದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಿರೋದು. ನೀವು ಪ್ರಜಾವಾಣಿ ನೀವೆಲ್ಲ ಅದು ಬರಬೇಕು ಇದು ಬರಬೇಕಂತ ಬರೆಯೋರು, ಪ್ರಜಾವಾಣಿಗೆ ಏನೋ ಪ್ರಾಬ್ಲಮ್, ನೀವ್ಯಾರು ನಮ್ಮ ಜೊತೆ ಬಂದ್ರ ಅಂತ ನಾನು ಕೇಳಬೇಕಾಗಿದೆ ಇಲ್ಲಿ. ಯಾಕೆ ಅಂದ್ರೆ ಇತ್ತೀಚೆಗೆ ನಾನು 3 ಜನ ಶಾಸಕರು ಬೆಂಗಳೂರಲ್ಲಿ, ಅವರು ಹೆಸರು ಹೇಳ್ಬೋದು ಬಟ್ ಅಗತ್ಯ ಇಲ್ಲ ಅಂತ ಕಾಣ್ತದೆ, ಅದರಲ್ಲಿ ಒಬ್ಬರಿಗೆ ಮಂತ್ರಿ ಆಗಿದ್ದಾರೆ, ಅವರ ವಿರುದ್ಧ CAG ಕೊಟ್ಟ ರಿಪೋರ್ಟ್ ಅನ್ನು ನಾವು, ಅವನು CAG ಅಧಿಕಾರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ನಾವು ಬರೆದ್ರೆ, ಆವಾಗ ಸದ್ಯದಲ್ಲಿ ಚುನಾವಣೆ ಬರಬೇಕಿತ್ತು, ಅದರಲ್ಲಿ ಅವರು ನಮಗೆ ಪ್ರಿವಿಲೇಜಿಗೆ ಹಾಕಿದ್ರಿ, ಅಲ್ಲಿಂದ ಸಭಾಧ್ಯಕ್ಷರ ನೋಟಿಸ್ ಬಂತು. ಆ ನೋಟಿಸಿನ ಭಾಷೆ ಎಷ್ಟು ಕೆಟ್ಟದಾಗಿತ್ತು ಅಂತಂದ್ರೆ, ಈಗಿಂದ ಈಗ ನೀವು ಬಂದು ಹಾಜರಾಗಬೇಕು ಅಂತ ಹೇಳಿ. ಅವ್ರು ನನ್ನ ಸಂಪಾದಕರು ಊರಾಗಿಲ್ಲ ಅವಾಗ. ಈಗ ನೀವು ಶನಿವಾರ ನೀವು ನನ್ನ ನೋಟಿಸ್ ಹಾಜರು ಮಾಡಿ ನನ್ನ ಆಫೀಸಿಗೆ ಬಂದು ಎಲ್ಲೋ ಪ್ರೆಸ್ ನೋಟ್ ಬಿಸಾಕ್ದಂಗೆ ಬಿಸಾಕ್ ಹೋಗಿ, ಸೋಮವಾರ ನೀವು ಬರಬೇಕಾದ್ರೆ ಎಲ್ಲಿಂದ ಕರ್ಕೊಂಡ್ಬರ್ರಿ ನನ್ನ ಸಂಪಾದಕರನ್ನ, ನಾನು ಹೋಗಂಗಿಲ್ಲ, ಅವರೇ ಬರಬೇಕು ಅದಕ್ಕೆ. ಆಮೇಲೆ ಅವರು, ನಾನು ಬಹಳ ತಲೆಕೆಟ್ಟು, ಅವರು ಭಯಂಕರ ಸಿಟ್ಟುವಂತ ಅವ್ರಿಗೆ ಬಂದು, ನನ್ನ ಮಗ ಇವನು ಏನು ಹೇಳ್ತಾನೆ ಅಂತ ಹೇಳಿ ಒಂದೆಲ್ಲ ವಕೀಲರಿಗೆಲ್ಲ ಮಾತಾಡಿ ಎಲ್ಲ ಓವರ್ ನೈಟ್ ಎಲ್ಲ ಮಾಡಿ ನಾವು ಬಲವಾದ ಒಂದು ಉತ್ತರವನ್ನು ಅವ್ರಿಗೆ ಕೊಟ್ಟೆವು. ಆದರೆ ಅವರು ನಮ್ಮನ್ನು ನಡೆಸಿಕೊಂಡ ರೀತಿ ಇತ್ತಲ್ಲ, ಅದು ಚೆನ್ನಾಗಿರ್ಲಿಲ್ಲ. ಈಗ ಹಿರೇಮಠರು ಕೂಡ ಅದನ್ನೇ ಹೇಳಿದ್ದಾರೆ, ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇದ್ದೀರಿ ಹಾಗೆ ಅಂತೇಳಿ.
ಒಬ್ಬ ಪತ್ರಿಕರು ಹೆದರಿಕೆ ಕ್ಷಮೆನೇ ಕೇಳ್ಬಿಟ್ರು ಅವರು. ಯಾಕಂದ್ರೆ ಇವ್ರು ಏನಾದ್ರು ಮಾಡಿಗಿಟ್ಟಾರೆ. ಯಾಕಂದ್ರೆ ನೀವು ಹೋಗಿ ಅಲ್ಲಿ ಶಾಸಕಾಂಗ ಸಭೆಯಲ್ಲಿ ವಿಧಾನಸೌಧದಲ್ಲಿ ನಿಂತುಕೊಂಡ್ರೆ ಅವ್ರು ಬಾಯಿ ಬಂದಾಗ ನೀವು ಚೀಮಾರಿ ಹಾಕ್ಬೋದು. ಕಿರಣ್ ಠಾಕೂರ್ಗೆ ತರುಣ ಭಾರತ ಸಂಪಾದಕ, ನಾನು ಅವ್ರು ಒಪ್ಪದೇ ಇರ್ಬೋದು, ಆದ್ರೆ ಅವರಿಗೆ ಚೀಮಾರಿ ಹಾಕಿದ್ರು ಎಲ್ಲಿ ಅಧಿವೇಶನದಲ್ಲಿ ಕರೆದು. ನೀವೇನು ಅಲ್ಲಿ ಮಾತಾಡಂಗಿಲ್ಲ, ಅದು ನ್ಯಾಯಾಂಗ ಇದ್ದೇ ಹಾಗೆ ಇರ್ತದೆ. ಅಲ್ಲಿ ನಿಮ್ಮ ಅಭಿಪ್ರಾಯ ಏನಿಲ್ಲ, ನೀವು ಬಂದು ಮಿಸ್ಟರ್ ಪದ್ಮನಾಭ ದಂಡಾವತಿ ನಿಂತ್ಕೋಬೇಕು, ಕಟ್ಕಟ್ಟೆ ಹಾಕ್ತಾರೆ, ಆಮೇಲೆ ನೀವು ಕ್ಷಮೆ ಕೇಳಿ ಅಂತ ಹೇಳ್ತಾರೆ. ನೀವು ಕ್ಷಮೆ ಕೇಳಿದ್ರೆ ಏನು ಹೇಳೋಕೆ ಫಸ್ಟ್ ನೀವು ವಿಷಾದವನ್ನು ವ್ಯಕ್ತಪಡಿಸಿ ಅಂತಾರೆ. ವಿಷಾದವನ್ನು ವ್ಯಕ್ತಪಡಿಸಿ ನಾನು ಹೊರಗಡೆ ಬರಬೇಕು. ಇನ್ನೊಂದು ಉದಾಹರಣೆ, ಪೊಲೀಸರು ಹೇಗೆ ನಮ್ಮನ್ನು ನಡೆಸ್ಕೊತಾರೆ ಅಂತ ಹೇಳಿ ನಾನು ಮೈಕನ್ನು ಬಿಟ್ಕೊಡ್ತೇನೆ. ನಮ್ಮ ಒಬ್ಬ ಹುಡುಗ ಅಂದ್ರೆ ಅಂಥದ್ದೇನು ಮೆಚ್ಯೂರ್ಡ್ ಹುಡುಗ ಅಲ್ಲ ಅವರು, ಬಟ್ ಒಂದು ಯಾರೋ ಒಬ್ಬ ನಕ್ಸಲೇಟನ್ನು ಸಂದರ್ಶನ ಮಾಡಿ ಒಂದು ರಿಪೋರ್ಟ್ ಮಾಡಿ. ಪೊಲೀಸರು ಎಷ್ಟು ಅವಿವೇಕಿಗಳಿರ್ತಾರೆ ಅಂದ್ರೆ, ಅವರಿಗೆ ಸ್ವತಂತ್ರವಾಗಿ ವೀರಪ್ಪನ ಕೊನೆವರೆಗೂ ಹಿಡಕಾಲಿರುವಾಗ ಸಾಯಿಸೇ ಹಿಡಿದ್ರು ಅವರು. ನಾವ್ಯಾರು ಹೋಗಿ ನಕ್ಸಲೇಟ್ ಲೀಡರ್ನ ಭೇಟಿ, ನೀನು ಯಾಕೆ ಅವನು ಹೋಗಿ ಭೇಟಿ ಮಾಡಿದ್ವಿ, ಎಲ್ಲಿ ಭೇಟಿ ಮಾಡಿದ್ವಿ ನೀನು, ಯಾಕೆ ಅವ್ನು ಕರ್ಕೊಂಬ ನೀನು. ನಮ್ಮ ಸಂಪಾದಕರು ಮತ್ತೊಂದು ನೋಟಿಸ್ ಕೊಟ್ಟರು, ಆ ಹುಡುಗಗೊಂದು ನೋಟಿಸ್ ಕೊಟ್ಟರು, ನೀವು ಎಲ್ಲಿ ಹೋಗಿ ಅವ್ನು ಭೇಟಿ ಮಾಡಿದ್ರೆ ಬಂದು ನಮಗೆ ಹೇಳಿ ಅಂತೇಳಿ. ಅಗೇನ್ ಮೈ ಎಡಿಟರ್ ವಾಸ್ ವೆರಿ ಆಂಗ್ರಿ. ನಾವೆಲ್ಲ ಸೀನಿಯರ್ಸ್ ಎಲ್ಲ ಹೋಗಿ ಅಜಯ್ ಕುಮಾರ್ ಸಿಂಗ್ ಭೇಟಿ ಮಾಡ್ರಿ, ನೀವು ವಾಟ್ ಇಸ್ ದಿಸ್, ಇದು ನಾನು ಯಾರನ್ನೊಬ್ಬನ ಭೇಟಿ ಮಾಡಿ ಇಂಟರ್ವ್ಯೂ ಮಾಡಿ ಬಂದು ನಿನ್ಗೇನೇ ಆ ಪ್ರಾಬ್ಲಮ್, ಬೇಕಾದ್ರೆ ಹೋಗಿ ನೀವು ಹಿಡ್ಕೊ, ನೀನು ನಾನೆಲ್ಲಿ ಹಿಡಿದಂತ ಕೇಳಿದ್ರೆ ನಿನಗೇನು ಅಧಿಕಾರ ಇದೆ ನಿನಗೆ ಅಂತ ಅವರು ಹೋದ್ವು ನಾವೆಲ್ಲ. ಬಟ್ ಅಜಯ್ ಕುಮಾರ್ ಸಿಂಗ್ ಇಸ್ ಅ ರೈಟರ್, ನಾವೆಲ್ಲ ಬಹಳ ಗೌರವಿಸುವಂತ ಒಬ್ಬ ಅಧಿಕಾರಿ. ಅವರಿಗೆ ಕನಿಷ್ಠ ನೀವು ಕೂತ್ಕೊಳ್ಳಿ ಅಂತ ಹೇಳುವಷ್ಟು ಸೌಜನ್ಯ ಕೂಡ ನಮಗಿರಲಿಲ್ಲ. ಹೌದ್ರಿ, ನಾನು ಯಾಕೆ ನಿಮ್ಗೆ ನೋಟಿಸ್ ಕೊಡಬಾರ್ದು, ನೀವ್ಯಾಕೆ ಒಂದು ಭೇಟಿ ಮಾಡಿದ್ರಿ, ನೀವ್ಯಾಕೆ ಅವ್ನು ಇಂಟರ್ವ್ಯೂ ಮಾಡಿದ್ರಿ. ಕೊನೆಗೆ ಯು ಬಿಲೀವ್ ಮೀ, RP ಜಗದೀಶ್ ಅವರು ನನ್ನ ಹಿರಿಯ ಸಹೋದ್ಯೋಗಿ ಆಗಿದ್ದವರು, ಅವರು ಮಾಧ್ಯಮ ಸಲಹೆಗಾರರಾಗಿದ್ದರು. ಅವ್ರಿಗೆ ನಾ ಹೇಳಿದೆ, ಏನು ಸರ್ ನಿಮ್ಮ ಸರ್ಕಾರ ಇದು, ನಾವು ಒಂದೇನು ಯಾರು ಮಾಡಿರಲಿಲ್ಲ. ಈ ಸಿದ್ದರಾಮಯ್ಯ ಸರ್ಕಾರ ನೋಡಿ, ಡುಂಡಿನ ಲೇಖಕನ ಅರೆಸ್ಟ್ ಮಾಡಿ ಬಿಸಾಕ್ಬಿಟ್ರು. ಎಲ್ಲ ಪ್ರಗತಿಪರ ಲೇಖಕರೆಲ್ಲ ಸಿದ್ದರಾಮಯ್ಯ ಜೊತೆಗಿದ್ದಾರೆ. ನೀವು ಧೈರ್ಯವಾಗಿ ಮಾತಾಡಿದ್ರಿ, ಬಾಯಿ ಬಿಡ್ತಾ ಇಲ್ಲ ಸಾಹಿತಿಗಳ ಆಮೇಲೆ ಮಾತಾಡಿದ್ರು. ಆಯ್ತಾ, ಸರಿ. ಅವ್ರಿಗೆ ಹೋಗಿ ನಾನು ಆಮೇಲೆ ಜಗದೀಶ್ ಅವರು ಯಾರಿಗೂ ಅವನು ಚೀಫ್ ಸೆಕ್ರೆಟರಿಗೂ ಯಾರಿಗೋ ಒಬ್ಬರಿಗೆ ಹೇಳಿ ಫಸ್ಟ್ ವಿತ್ಡ್ರಾ ಮಾಡಿ ಅಂತ ಹೇಳಿ, ಆಮೇಲೆ ಅವ್ರು DSP ಅವರು ನೋಟಿಸ್ ಕೊಟ್ಟು ನಮ್ಗೆ ಓಡಾಡಕ್ಕೆ ಶುರು ಮಾಡಿದ್ರು ನಮ್ಮ ಆಫೀಸಿಗೆ. ಏನು ಸರ್ ನೀವು ಅಲ್ಲಿಗೆ ಕೇಳಕ್ ಹೋಗಿದ್ರಿ ಸರ್, ನೀವು ಇಲ್ಲಿಗೆ ಹೇಳಬೇಕಿತ್ತು ಅಂತೇಳಿ. ನಮಗೆ ಗೊತ್ತಿರಲಿಲ್ಲ ನಿಮ್ಗೆ ನೋಟಿಸ್ ಕೊಡುವಾಗ. ಇದು ಅಭಿವ್ಯಕ್ತಿಯ ಒಂದು ಬಿಕ್ಕಟ್ಟಿನಲ್ಲಿದೆ. ನಾನು ನಿಮ್ಗೆ ಹೇಳಿದ್ನಲ್ಲ, ನಾವು ಬೇಕಂತಾನೆ ಪ್ರಜಾವಾಣಿಗೆ ಶಾಸಕಾಂಗದ ನೋಟಿಸ್ ಅಂತ ನಾವು ಬರೆದ್ರೆ ಒಬ್ಬರ ಪತ್ರ ಬರೆದ್ರ, ಪ್ರಜಾವಾಣಿಗೆ ಈ ತರ ಕೊಡಬಾರ್ದಿತ್ತು ಅಂತ ಧ್ವನಿ ಎತ್ತಿದ್ರ. ಸರ್ ಹೇಳುವಾಗ ಒಂದು ಸಮುದಾಯ ಇದನ್ನೆಲ್ಲ ಮಾಡ್ತದಂತ ನಾನು ಒಪ್ಪಲ್ಲ. ಕಿಡಿಗೇಡಿ ಎಲಿಮೆಂಟ್ಸ್ ಇರ್ತವೆ, ಅವು ಮಾಡ್ತವೆ. ಅದಕ್ಕೆ ನಾವು ಪುಟ ಕೊಡಕ್ಕೆ ನಾವು ತಯಾರಿರ್ತೀವಿ. ಪೇಪರ್ನವರು ಟಿವಿ ಅವರು ಅವ್ನು ಕರೆದು ಡುಂಡಿಗೆ ಅದೇ ಆಯ್ತು ಅಂತ ಅನ್ಸುತ್ತೆ ನನಗೆ. ಡುಂಡಿಗೆ ಸಮುದಾಯದಿಂದ ಬಂದ ಪ್ರತಿಕ್ರಿಯೆ ಅಲ್ಲ, ಅದು ಪತ್ರಿಕೆಯವರು ಕ್ರಿಯೇಟ್ ಮಾಡಿದ್ದು. ಹಿಂದೂ ಧರ್ಮಕ್ಕೆ ಏನೋ ಪ್ರಾಬ್ಲಮ್ ಆಗ್ತದೆ, ಗಣೇಶನ ಬಗ್ಗೆ ಹಾಗೆ ಬರೆದಿದ್ದಾರೆ, ಇವ್ರ ಬಗ್ಗೆ ಹೀಗೆ ಬರೆದಾರೆ ಅಂತ ಹೇಳಿ ಇವ್ರೇನ್ ಮಾಡಿದ್ರು, ಚಿತಾವಣೆ ಮಾಡುವಂತ. ಆಮೇಲೆ ಸಾಹಿತಿಗಳು, ಪತ್ರಕರ್ತರು, ಜನರು ಎಲ್ಲ ಇದಾರಲ್ಲ, ಪ್ರತಿಕ್ರಿಯೆ ಕೊಡಕ್ಕೆ ಅವ್ರು ತುದಿಗಾಲ ಮೇಲೆ ನಿಂತಿರ್ತಾರೆ. ನೀವು ಕೇಳಿಬಿಟ್ಟು ಸಾಕು, ಅವ್ರು ಓದಿರೋದೇ ಇಲ್ಲ, ಅದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಡ್ತಾರೆ. ಡುಂಡಿಗೆ ಹಾಗೆ ಆಯ್ತು. ಡುಂಡಿ ಯಾರು ಇನ್ನೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗುವಾಗ ಅವನೊಬ್ಬ ಪತ್ರಕರ್ತ ಸ್ವಲ್ಪ ಉಡಾಳಿದ್ದೊಂದಿರಬೇಕು, ಅಥವಾ ಅವನು ತುಂಟತನ ಮಾಡ್ಬೇಕಂತಿರ್ಬೋದು, ಅಥವಾ ಅವ್ರಿಗೆ ಅಜೆಂಡಾ ಇದ್ರು ಇರ್ಬೋದು. ದಾಟ್ ಐ ಡೋಂಟ್ ನೋ. ಅವ್ರು ಅದ್ರ ಬಿಡುಗಡೆ ಆಗುತ್ತಿದ್ದಂಗೆ ನಮಗೆ ಆಶ್ಚರ್ಯ, ನಮಗೆಲ್ಲ ಮಿಸ್ ಆಗಿದೆಯಲ್ಲ ಸ್ಟೋರಿ ಅಂತ ನಾವು ಯೋಚನೆ ಮಾಡ್ತೀವಿ. ಎಲ್ಲಿ ಆಯ್ತದ ಏನ್ ಕಥೆ ನಮ್ಗೆ ಗೊತ್ತೇ ಇಲ್ಲ. ಇದು ಕೂಡ ಇದೆ. ಅದಕ್ಕೆ ಕಿಡಿಗಿಡಿ ಎಲಿಮೆಂಟ್ಸ್ ಅಂತ ಇದೆಯಲ್ಲ, ಅದನ್ನು ಸ್ವಲ್ಪ ನಾವು ವಾಚ್ ಮಾಡಬೇಕು ಹಾಗೆ ಅಂತ ನನಗನ್ಸುತ್ತೆ. ಈಗ ಪತ್ರಿಕೋದ್ಯಮದಲ್ಲಿ ಕೂಡ ಈ ಆಬ್ಜೆಕ್ಟಿವಿಟಿ ಅನ್ನೋದು ಮರೆಯಾಗ್ತಾ ಇರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ ಕಾಣುತ್ತೆ. ಈ ಟಿವಿಯಿಂದ ಆಗಿದ್ದು. ಟಿವಿಯ ಒಬ್ಬ ಚೀಫ್ ಹೇಳ್ತಾ ಇದ್ದ ನನಗೆ, TRP ಒಂದು ತೆಗೆದುಬಿಟ್ರೆ ನಾವೆಲ್ಲ ಸರಿ ಆಗ್ತೇವೆ ಅಂತ. ಸೊ TRP ಇರೋದ್ರಿಂದ ನಾವು ಈ ರೀತಿ ಮಾಡ್ತಾ ಇದ್ದೀವಿ. ಈ ಕಾಯಿಲೆ, ಈ ಟ್ಯಾಬ್ಲಾಯ್ಡ್ ಸೆನ್ಸೇಷನಿಸಮ್ ಟಿವಿಗೆ ಬಂದು ಮತ್ತೀಗ ಡೈಲಿಗೆ ಬಂದು ಈ ಸಮಸ್ಯೆ ಆಗಿದೆ ಅಂತ ಕಾಣ್ತಾ ಇದೆ. ಸೊ ಇದನ್ನ ಮತ್ತೆ ನಾವು ಇದನ್ನ ದೊಡ್ಡದಾಗಿ ಚರ್ಚೆ ಮಾಡಬೇಕು ಅಂತ ಕಾಣುತ್ತೆ. ಇದನ್ನ ಆಡಿಯನ್ಸ್ ಇಂದ ತಗೊಳ್ಳೋಣ. ಈಗ ಮಲ್ಲಿಕಾ ಗಂಟಿಯವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಪದ್ಮನಾಭ ದಂಡಾವತಿ ಅವ್ರಿಗೆ ಒಂದು ಮಾತು ಮಾತ್ರ ಸೇರಿಸ್ತೀನಿ. ಲಂಕೇಶ್ ಪತ್ರಿಕೆಯ ಮೇಲೆ ಯಾವಾಗಲೂ ಮಾನನಷ್ಟ ಮೊಕದ್ದಮೆ ಆಗ್ತಾ ಇದ್ರು. ಲಂಕೇಶ್ ಹೇಳ್ತಾ ಇದ್ರು, ಏನ್ ಸರ್ ಇಷ್ಟೊಂದು ಮಾನನಷ್ಟ ಮೊಕದ್ದಮೆ ಇದೆ ಅಂತ ಹೇಳಿದ್ರೆ, ಮಾನನಷ್ಟ ಮೊಕದ್ದಮೆ ಇಲ್ಲದಿರೋದೊಂದು ಪತ್ರಿಕೆನೇನೆಯಾ, ಅದಕ್ಕೆ ಮಾನನಷ್ಟ ಮೊಕದ್ದಮೆ ಇರಬೇಕು ಅಂತ. ಸೊ ಪತ್ರಿಕೆ ಮಲ್ಲಿಕಾ ಗಂಟಿ. ನಮಸ್ಕಾರ. ಈ 4 ಮಂದಿ ಎಲ್ಲ ನನ್ನೆಲ್ಲ ಮರ್ತಾರೋ ಅನ್ಕೊಂಡಿದ್ದೆ. ಈ 4 ಜನರ ಮಾತುಗಳನ್ನು ಕೇಳಿದ್ರೆ ನನಗನ್ನಿಸ್ತಾ ಇದೆ, ನಮ್ಮ ಸಂವಿಧಾನ, ಈ ಪ್ರಜಾಪ್ರಭುತ್ವದ ಆಶಯಗಳು ನಮ್ಮನ್ನು ಮುನ್ನಡೆಸ್ತಾವೋ, ಅಥವಾ ನಮ್ಮನ್ನು ಮುನ್ನಡೆಸ್ತಾ ಇರುವಂತ ಸ್ಥಾಪಿತ ಶಕ್ತಿಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳುವ ಸಂದರ್ಭದೊಳಗೆ ಇಲ್ಲೋ ಒಂದು ಕಡೆಗೆ ನಮಗೆ ಹಿನ್ನಡೆ ಆಗೈತನೋ ಅಂತ ತಿಳ್ಕೊಂಡು ಅನುಮಾನಗಳು ನಮ್ಗೆ ಬರ್ತಾ ಇದೆ. ಈ ಸಂವಿಧಾನದ ಕುರಿತ ಹಾಗೆ ಇಷ್ಟೆಲ್ಲ ನಮ್ಮ ಕಲಮಗಳನ್ನು ಹೇಳಿದರು. ಆದ್ರೆ ನಿಜವಾಗಿಯೂ ನಮ್ಮ ಬದುಕನ್ನು ನಿಯಂತ್ರಿಸ್ತಾ ಇರುವಂತದ್ದು, ನಮ್ಮ ವಿವೇಕವನ್ನು ನಿಯಂತ್ರಿಸ್ತಾ ಇರೋದು, ನಿನ್ನ ಹೇಳಿದ್ರು ಎಷ್ಟು ಮಂದಿ ಮನುಗಳು ಇಲ್ಲ, ಒಂದು ಸ್ಮೃತಿ ಅನ್ನುವಂಥದ್ದಿದೆ. ಅದನ್ನ ಇಟ್ಕೊಂಡೇ ನಮ್ಮ ಬದುಕನ್ನ
ಅದು ನಮ್ಮನ್ನು ನಿಯಂತ್ರಿಸ್ತಾ ಇದೆ, ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸ್ತಾ ಇದೆ. ನಮ್ಮ ಸರ್ಕಾರಗಳನ್ನು, ನಮ್ಮ ಸರ್ಕಾರದ ಒಳಗಿರುವವರು ಅದರ ಕೈಗೊಂಬೆ ಆಗ್ಯಾರ ಅನ್ನುವಂಥದ್ದು ನಮ್ಗೆ ಗೊತ್ತಿದ್ದಾಗಿನೂ ಅದನ್ನು ಗುರಿಯಾಗಿ ಇಟ್ಕೊಂಡು ನಾವು ಇವತ್ತಿನವರಿಗೂ ನೇರವಾದಂತ ನಮ್ಮ ಬಿಲ್ಲು ಬಾಣಗಳನ್ನ ಹೂಡದೇ ಇರುವುದರಿಂದ ಅದು ಹಂಗೆ ಉಳ್ಕೊಂಡೈತೆ ಅನ್ನುವಂತ ಸತ್ಯ, ನನ್ನ ಸತ್ಯ ಅದು. ಇವರೆಲ್ಲರೂ ಸತ್ಯ ಅಲ್ಲ, ಅದು ನನ್ನ ಸತ್ಯ. ಹೀಗಾಗಿ ಈ ಸತ್ಯದ ಕುರಿತ ಹಾಗೆ ಈ ಸತ್ಯ ನಾನು ಕಂಡುಕೊಂಡಿದ್ದು ಕಿಂಡಿಕೆಗಿಂದ. ಬಾಗಿಲಿನಿಂದ ಹೊರಗೆ ಬಂದು ಜಗತ್ತು ನೋಡುವಂತ ಅವಕಾಶವನ್ನ ಈ ಸಮಾಜ ಹೆಣ್ಮಕ್ಳಿಗೆ ಕೊಡದೇ ಇರೋದ್ರಿಂದ ನಾವು ಮುಚ್ಚಿದ ಬಾಗಿಲಿನ ಒಳಗೆ ಇದ್ಕೊಂಡು ಕಿಟಕಿಯಾಗ ಒಂದಿಷ್ಟು ಹನಿಕೆ ಹಾಕಿ ನೋಡಿದಾಗ ಸಿಕ್ಕ ಸತ್ಯದ ಬಲದಿಂದ ಹೇಳೋದಾದ್ರೆ, ಈ ಎಲಿಮೆಂಟ್ ಅದು ಯಾವುದೇ ಜಾತಿ ಇರಬಹುದು, ಅದರೊಳಗೂ ಈ ಬಲಿಷ್ಠ ಜಾತಿ ಅನಿಸಿಕೊಳ್ಳುವಂತ, ಬಲಿಷ್ಠ ಜಾತಿಯ ಒಳಗಡೆಗೆ ಇರುವಂತ ಈ ಸ್ಮೃತಿಯನ್ನ ಒಪ್ಪಿಕೊಂಡಂತ ಮನಸ್ಸುಗಳು ಅಥವಾ ಸಾಂಸ್ಕೃತಿಕವಾಗಿ ಅದನ್ನ ತಮ್ಮ ಬದುಕಿಗೆ ಆಧಾರವಾಗಿ ಮಾಡಿಕೊಂಡಂತ ಈ ಶಕ್ತಿಗಳು ಪ್ರಗತಿಪರವಾದಂತ ಆಲೋಚನೆಗಳನ್ನ ಸಮಾಜದೊಳಗ ಯಾರೇ ಹರಿಬಿಟ್ರು ಅದನ್ನು ವಿರೋಧಿಸ್ತಾವೋ ಅನ್ನುವಂಥದ್ದಕ್ಕೆ ಅನುಮಾನಗಳಿಲ್ಲ. ನನ್ನ ಕಣ್ಣೆದುರಿಗೆ ಈಗ ಇಬ್ರು ಅದರ, ಒಂದು ಕಡೆ ಭೈರಪ್ಪನವ್ರು ಅದರ, ಒಂದು ಕಡೆ ಕಲಬುರಗಿ ಸರ್ ಅದರ. ಕಲಬುರಗಿ ಸರ್ ನನ್ನ ಗುರುಗಳು. ಅವರ ಆ ಮಾರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿರೋಧ ಬಂದಾಗ ನಾವು ವಿದ್ಯಾರ್ಥಿಯಾಗಿದ್ವಿ. ನಾವೊಂದಿಷ್ಟು ಯಾರು ಹುಡುಗಿಯರು ಬರ್ತಿರ್ಲಿಲ್ಲ. ನಮ್ಮ ಸಿದ್ದನಗೌಡ ಪಾಟೀಲ ನನ್ನೂರವ. ಹೀಗಾಗಿ ಸಿದ್ದನಗೌಡ ಪಾಟೀಲ್ ಕಾರಣಕ್ಕಾಗಿ ನಾವು ಹೋಗ್ತಿದ್ವಿ. ಅದರೊಳಗೆ ಒಬ್ಬರೇ ಹೆಣ್ಮಕ್ಳು. ಇವತ್ತಿಗೂ ಏನಾದರೂ ಚಳವಳಿ ಇದ್ರೆ ಒಬ್ಬಕ್ಕೆ ಕಾಣಿಸ್ತೀನಿ, ಇಡೀ ಕರ್ನಾಟಕಕ್ಕೆ ಒಬ್ಬಕ್ಕೆ ಕಾಣಪ್ಪ ಅಂತ ತಿಳ್ಕೊಂಡು ಹಿಂದೆ ಎಲ್ಲರೂ ಹೋಗೋತಿರ್ತಾರ. ಅದು ಅದೇನು ಎಲ್ಲಿ ಬರ್ದಿಲ್ಲ ನನಗೆ. ಹಾಗೆ ಹೋದಾಗ ನನಗೆ ಬಹಳಷ್ಟು ಜನ ಹೆದರ್ಸಿದ್ರು, ಏನ್ ಹೆಣ್ಮಗಳಾಗಿ ನೀ ಈ ತರ ಹುಡುಗರ ಜೊತೆಗೆ ಹಿಂಗೆ ಸ್ಟ್ರೈಕಿಗೆ ಹೋಗ್ತಿದ್ವಿ, ಮನೆಯವ್ರಿಗೆ ಗೊತ್ತಾದ್ರ ಹೆಂಗ ಅಂತ ತಿಳ್ಕೊಂಡು ನಾನು ಅವಾಗ ಆಲೋಚನೆ ಮಾಡ್ತಿದ್ದೆ. ನಮ್ಮಪ್ಪ ಭಯಾನಕವಾದಂತ ಈ ಜಮೀನ್ದಾರಿಕೆಯನ್ನ ಒಪ್ಪಿಕೊಂಡಂತ ಮನಸ್ಸಿರುವಂತ ಅಪ್ಪ, ನಮ್ಮಪ್ಪ ಗೊತ್ತಾದ್ರೆ ಸಾಲೆ ಬಿಡಿಸಿ ಮನೆಯಾಗ ಕುಂದ್ರಸ್ತಾನ ಅನ್ನುವಂತ ಅಳಕಿರ್ತಿತ್ತು. ಮರ್ದಿವ್ಸ ಹೋಗೋದು ಬಿಡ್ತಿದ್ವಿ. ಅಂದ್ರೆ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಹೋಗ್ತಿದ್ವಿ. ಭೈರಪ್ಪ ಅವರು ಆವರಣ ಕಾದಂಬರಿಯನ್ನ ಬರೆದಾಗ ಅವ್ರ ಬಗ್ಗೆ ಅಪಾರವಾದಂತ ಗೌರವ ಐತಿ. ಬಹಳ ಗಂಭೀರವಾಗಿ ಅವ್ರ ಸಾಹಿತ್ಯವನ್ನ ಓದ್ತೀನಿ. ಆ ಆವರಣವನ್ನ ಶೂದ್ರರು ಯಾರಾದ್ರೂ ಬರೆದಿದ್ರ ಕರ್ನಾಟಕದೊಳಗೆ ಏನಾಗಬಹುದಾಗಿತ್ತು ಅನ್ನುವಂಥದ್ದನ್ನ ಒಂದು ಕ್ಷಣ ನಾವು ಆಲೋಚನೆ ಮಾಡಿದ್ರ ಇಡೀ ಕರ್ನಾಟಕ ಹೊತ್ತುರಿತಾ ಇತ್ತು. ಹೊತ್ತು ಉರಿಸುವವರು ಯಾರಾಗಿದ್ರು ಅಂತಂದ್ರ ಬಹಳ ಕಡಿಮೆ ಸಂಖ್ಯೆಯಲ್ಲಿರುವಂತ ವೈದಿಕ ಮನಸ್ಸಿರುವಂತ ವ್ಯಕ್ತಿಗಳು ಇದನ್ನ ಮಾಧ್ಯಮದ ಮೂಲಕ ಹರಿಬಿಡ್ತಾ ಇದ್ರು. ಕೈಯಾಗ ಈ ಬೆಂಕಿ ಹಿಡ್ಕೊಂಡು ಹೋಗೋರು ಮತ್ತು ಉರಿ ಹಾಕೋರು ಯಾರಾಗಿರ್ತಿದ್ರು ಅಂತಂದ್ರೆ ನಾವು ನೀವಾಗಿರ್ತಿದ್ವಿ. ಆದ್ರೆ ಅದೇ ಸಂದರ್ಭದೊಳಗ ಕಲಬುರಗಿ ಅವರು ಬರೆದಂತದ್ದಕ್ಕೆ ಅದೇ ಸಮುದಾಯದಿಂದ ಪ್ರತಿರೋಧ ಬಂತು. ಅವರು ಯಾರಾಗಿದ್ರು ಅಂತಂದ್ರ ಈ ಸ್ಥಾಪಿತ ಶಕ್ತಿಯನ್ನ ಇಟ್ಕೊಂಡು ಬೆಳ್ಕೊಂಡು ಬಂದಂತ ಮನಸ್ಸುಗಳಾಗಿರೋದ್ರಿಂದ ಒಂದು ಮಠ ಅದನ್ನ ಪ್ರತಿಭಟನೆ ಮಾಡ್ತು ಅನ್ನುವಂತ ಕಾರಣಕ್ಕಾಗಿ ಲಿಂಗಾಯತರೊಳಗಿರುವಂತ ಈ ಫ್ಯೂಡಲ್ ಮನಸ್ಸಿರುವಂತ ಲಿಂಗಾಯತರು ಮತ್ತು ವೈದಿಕ ಮನಸ್ಸಿರುವಂತ ಲಿಂಗಾಯತರು ಅದನ್ನು ವಿರೋಧ ಮಾಡಿದ್ರೆ ವಿನಃ ಪ್ರಗತಿಪರ ಮನಸ್ಸಿರುವಂತ ಯಾವ ಲಿಂಗಾಯತರು ಅದನ್ನು ವಿರೋಧ ಮಾಡಲಿಲ್ಲ. ಲಿಂಗಾಯತರಿಗೂ ಬ್ರಾಹ್ಮಣರಿಗೂ ಇರುವಂತ ವ್ಯತ್ಯಾಸ ಇದು. ಒಬ್ಬ ಬ್ರಾಹ್ಮಣ ಈ ದೇಶದ ಕುರಿತ ಹಾಗೆ, ಈ ಚರಿತ್ರೆಯ ಕುರಿತ ಹಾಗೆ ಏನೇ ಬರೋರು ಅದನ್ನ ನಾವು ಅದು ಹಸಾದ ಅಂತ ಸ್ವೀಕಾರ ಮಾಡ್ಕೊಂತೀವಿ. ಯಾಕೆ ಸ್ವೀಕಾರ ಮಾಡ್ಕೊಂತೀವಿ ಅಂತಂದ್ರ ಅವ್ರ ಬರೆಯುವುದಕ್ಕನ ಅದರ ಮತ್ತು ಅವ್ರಿಗೆಲ್ಲ ಅದು ಗೊತ್ತಿರುತ್ತ. ಇವ್ರು ಬಹಳ ಅನುಭವಸ್ಥರು, ಬಹಳ ತಿಳುವಳಿಕೆ ಇದ್ದವರು ಮತ್ತು ಇವ್ ಭೂಸರವ್ರು ಭೂಮಿ ಮೇಲೆ ಇರುವಂತ ಬುದ್ಧಿವಂತರಾದ ಕಾರಣಕ್ಕಾಗಿ ಮತ್ತು ಇವ್ರ ದೇವ ಸಂಭೂತರಾದ ಕಾರಣಕ್ಕಾಗಿ ಅವ್ರು ಬರೆದದ್ದು ಎಲ್ಲ ಕರೆ ಇರುತ್ತ ಅನ್ನುವಂಥದ್ದು ನಾವೇ ಒಪ್ಕೊಂಡಂತ ಸತ್ಯ ಆಗಿರೋ ಕಾರಣಕ್ಕಾಗಿ ಅವರೇನಾದ್ರೂ ಚರಿತ್ರೆ ಆಗಿರ್ಬೋದು, ಬದುಕಾಗಿರ್ಬೋದು ಅಥವಾ ನಮ್ಮ ಸಂವಿಧಾನ ಬಯಸುವಂತ ಇದನ್ನೆಲ್ಲಾ ವಿರೋಧ ಮಾಡಿ ಬರೆಯುವಂತ ಯಾವುದೇ ವಿಚಾರವನ್ನು ನಾವು ಅಷ್ಟೊಂದು ಬೀದಿಗೆ ಇಳಿದು ಪ್ರತಿಭಟನೆ ಮಾಡೋದಿಲ್ಲ. ಅದರ ಶೂದ್ರರು ಬರೆದ್ರೆ ಮಾತ್ರ ಮಾಡ್ತೀವಿ. ಇದನ್ನ ಯಾರು ಮಾಡಿಸ್ತಾರ ಅನ್ನುವಂಥದ್ದು ನಮಗೆ ಗೊತ್ತಿದ್ದಾಗಿನೂ ಅದನ್ನ ಬಾಯಿ ಬಿಚ್ಚಿ ಹೇಳಕ ನಮಗೆ ಸಾಧ್ಯ ಆಗದೇ ಇರುವಂತ ಸಂಕಟಗಳವು ಅಂತೀವಿ. ಅವು ಒಳ ಸಂಕಟಗಳು, ಅವನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರ ಜನಪದರು ಮಾತ್ರ ಈ ಪ್ರಭುತ್ವವನ್ನ, ರಾಜಪ್ರಭುತ್ವವನ್ನ ಮತ್ತೆ ಯಜಮಾನಗಿರಿಯನ್ನ ಬಹಳ ನೇರವಾಗಿ ಅವರು ಪ್ರತಿಭಟನೆ ಮಾಡ್ತಾ ಬಂದ್ರು, ಅದನ್ನ ಅಭಿವ್ಯಕ್ತಿಸ್ತಾ ಬಂದ್ರು. ಆದ್ರೆ ಅದನ್ನ ನಾವು ಅದನ್ನ ತೆಗೆದುಕೊಳ್ಳುವೊಳಗ ಇವು ಅನಕ್ಷರಸ್ಥ ಹೇಳುವಂತದ್ದು ಇದು ಯಾವ ದೊಡ್ಡ ಮಹಾ ಅನ್ನುವಂತ ಅಲಕ್ಷ್ಯತನದಿಂದ ಅವರನ್ನು ದೂರಿಟ್ಟ ಕಾರಣಕ್ಕಾಗಿ ಆ ವಿಚಾರಗಳನ್ನ ತೆಗೆದುಕೊಳ್ಳುವಂತ ಔದಾರ್ಯತೆ ಅಥವಾ ಈ ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಸತ್ವವನ್ನ ಮೈಗೂಡಿಸಿಕೊಂಡು ಬೆಳೆಯಬೇಕು ಅನ್ನುವಂತ ವಿವೇಕ ಎಲ್ಲೇ ನಮಗೆ ಕಡಿಮೆ ಆದ ಕಾರಣಕ್ಕಾಗಿ ನಮ್ಮ ಅಭಿವ್ಯಕ್ತಿಗೆ ಆ ಜನಪದ ಶಕ್ತಿಯನ್ನು ತುಂಬಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಸಣ್ಣ ತ್ರಿಪದಿಯನ್ನು ಹೇಳ್ತೀನಿ. ಈ ನಾವೆಲ್ಲ ಮಹಿಳೆಯರು ಇವತ್ತು ಬರೆಯಕತ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಸಮುದಾಯದ ಮಹಿಳೆಯರು ಬರೆಯುವಂತದನ್ನು ನೋಡ್ತಾ ಇದ್ದೇವೆ. ಅದರಲ್ಲಿಯೂ ನಾವು ಮಹಿಳೆಯರಲ್ಲೂ ನೀವು ಹೆಂಗ ಗಂಡಸರೊಳಗೆ ನಿಮ್ಮ ಜಾತಿ ಆಧಾರಿತವಾದಂತ ವಿಮರ್ಶೆಗಳು, ನಿಮ್ಮ ದುಬ್ಬ ಚಪ್ಪರಿಸ್ಕೊಳ್ಳೋದು ಐತಲ್ಲ, ಹಂಗಂಗ ನಮ್ಮ ಮಹಿಳೆಯರೊಳಗೂ ನಮ್ಮ ದುಬ್ಬ ಚಪ್ಪರಿಸ್ಕೊಳ್ಳೋದು ಪ್ರಾರಂಭ ಆಗೈತಿ. ಇದಾಗಬಾರದು ಅನ್ನುವಂತ ಆಶಯ ನಮ್ದಿತ್ತು. ಅದು ಅನಿವಾರ್ಯ ಜಾತಿ ವ್ಯವಸ್ಥೆ ಒಳಗೆ ನಾವು ಬೆಳ್ಕೊಂಡು ಬಂದ ಕಾರಣಕ್ಕಾಗಿ ನಮ್ಮ ಜಾತಿ ಹಿತಾಸಕ್ತಿಗಳು ನಮ್ಮನ್ನಂತ ಕೆಲಸ ಮಾಡಕ್ ಹಸ್ತವ ಏನೋ ಗೊತ್ತಿಲ್ಲ.
ಇಲ್ಲಿ ಒಂದು ಮಹಿಳೆ ಒಂದು ಸಣ್ಣ ತ್ರಿಪದಿ ಅದು ಎಷ್ಟು ದೊಡ್ಡ ಅರ್ಥವನ್ನು ಕೊಡ್ತಿತ್ತು, ಮತ್ತು ಅದು ಇಡೀ ನಮ್ಮ ಸಂವಿಧಾನದ ಆಶಯವನ್ನು ಇಟ್ಕೊಂಡಂತ ಆ ಒಂದು ತ್ರಿಪದಿ ನಮ್ಮ ವಿವೇಕಕ್ಕೆ ಅದು ಉಪಯೋಗ ಆಗ್ಲಿಲ್ಲಲ್ಲ, ಅಥವಾ ಅದನ್ನು ಇಟ್ಟುಕೊಂಡು ನಮ್ಮ ವಿವೇಕವನ್ನು ತಿದ್ದುಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಲಿಲ್ಲಲ್ಲ ಅನ್ನುವಂತ ನೋವು ನನ್ನದು. ಹೆಣ್ಣಿನ ಗೋಳ್ ಹತ್ತಿ ಬಣ್ಣಿಯ ಮರವೆಂದು, ಹೆಣ್ಣಿನ ಗೋಳ್ ಹತ್ತಿ ಬಣ್ಣಿಯ ಮರವೆಂದು, ಅಲ್ಲಿ ಸನ್ಯಾಸಿ ಮಠ ಬೆಂದು, ಹಾರುವರ ಪಂಚಾಂಗ ಹತ್ತಿ ಉರಿದಾವು. ಇದನ್ನ ನಾವು ಯಾರು ಆಧುನಿಕ ಕಾಲದೊಳಗ ಇಷ್ಟು ಅದ್ಭುತವಾಗಿ ನಮ್ಮ ಅಭಿವ್ಯಕ್ತಿಯನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗೈತೆ, ನಮ್ಮ ಅಭಿಪ್ರಾಯವನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗೈತೆ. ಇಡೀ ಬ್ರಾಹ್ಮಣ ಈ ಸಾಹಿತ್ಯವನ್ನ ಸುಟ್ಟು ಹಾಕುವಂತ ಹೇಳ್ತಾಳೆ ಆಕೆ. ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಈ ಇಡೀ ವೈದಿಕ ಸಾಹಿತ್ಯದ ಕುರಿತ ಹಾಗೆನೇ ಪ್ರಶ್ನೆ ಮಾಡ್ತಾಳೆ, ಅದನ್ನು ಪ್ರತಿಭಟಿಸ್ತಾಳೆ. ಈ ಒಂದು ಧೈರ್ಯ ಅಥವಾ ಈ ಮನೋಭಾವ ಆಧುನಿಕ ಅಕ್ಷರಸ್ಥ ಲೋಕಕ್ಕೆ ತೆರೆದುಕೊಂಡಂತ ಮಹಿಳೆಯರಿಗೆ ಅಥವಾ ಪುರುಷರನ್ನು ಒಳಗೊಂಡ ಹಾಗೆ ನಮಗೆ ಬರದೇ ಇರುವುದರಿಂದ ವೈದಿಕ ಹಿತಾಸಕ್ತಿಗಳೇ ಇವತ್ತು ನಮ್ಮನ್ನು ಆಳ್ತವೆ ವಿನಃ ಅದು ನಮ್ಮ ಶೂದ್ರ ನೆಲೆಯ ಅಥವಾ ಅಂಬೇಡ್ಕರ್ ಸಂವಿಧಾನದತ್ತವಾಗಿ ಸಂವಿಧಾನದೊಳಗ ಏನ್ ಬರೋದ್ರಲ್ಲ ಇವು ಯಾವ ನಮ್ಮ ದೈನಂದಿನ ಬದುಕಿನೊಳಗ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡು. ಡುಂಡಿಯವರ ಕಾದಂಬರಿ ಕುರಿತಾಗೆ ಅವ್ರಿಗೆ ಗೊತ್ತಿದೆ, ವೈದಿಕ ಮನಸ್ಸುಗಳಿಗೆ ಗೊತ್ತಿದೆ ಯಾವುದನ್ನು ವಿವಾದ ಮಾಡಬೇಕು ಅಂತೇಳಿ. ಈ 20 ವರ್ಷದ ಅವಧಿಯೊಳಗ ಇದು ಪುನರುತ್ಥಾನದ ಕಾಲ, ವೈದಿಕ ಧರ್ಮದ ಪುನರುತ್ಥಾನದ ಕಾಲ. ಅದು ಶಕ್ತಿ ರಾಜಕಾರಣದ ರುಚಿಯನ್ನ ಕಂಡ ಕಾರಣಕ್ಕಾಗಿ ಯಾವ್ಯಾವಾಗ ಜನರನ್ನ ತನ್ನ ಕಡೆ ಓಲೈಸ್ಕೋಬೇಕು, ಚಾಕೋಬೇಕು, ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅನ್ನುವಂಥದ್ದು ಗೊತ್ತಿರೋದ್ರಿಂದ ಸಣ್ಣ ಕಾರಣ ಇತ್ತಂದ್ರೆ ಅದು ಬಹಳ ದೊಡ್ಡದಾಗಿ ಪೇಪರ್ಗಳಿಗೆ ಮೀಡಿಯಾದ ಮೂಲಕ ಜನರಿಗೆ ಮುಟ್ಟಿಸೋದ್ರಿಂದ ತನ್ನ ವೋಟ್ ಬ್ಯಾಂಕ್ ಅನ್ನೋದು ಗಟ್ಟಿಗೊಳಿಸ್ತಾ ಇದೆ ಅಂತ ತಿಳ್ಕೊಂಡು ಇದು ಅಭಿವ್ಯಕ್ತಿ ಇವತ್ತಿನ ನಮ್ಮ ಎದುರಿಗಿರುವಂತಹ ಬಹಳ ದೊಡ್ಡ ಸವಾಲು. ಹೀಗೆ ಮತ್ತೆ ಮುಂದಕ್ಕೆ ಹೋಗೋಣ. ಒಂದು ಮಲ್ಲಿಕಾ ಗಂಟಿ ಅವರು ಹೇಳಿದ್ದಕ್ಕೆ ಒಂದು ಸೇರಿಸೋಣ. ಇದನ್ನ ಬ್ಲಾಕ್ ಆಗಿ ನೋಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಬ್ರಾಹ್ಮಣ ಬರಹಗಾರರು ಕೂಡ ಅಲ್ಲಿ ವಿಮರ್ಶೆಯನ್ನು ಮಾಡೋದಕ್ಕೆ ಶುರು ಮಾಡಿದಾಗ ಅತ್ಯಂತ ವಿವಾದಕ್ಕೆ ಒಳಗಾಗಿದ್ದಾರೆ. ಭೈರಪ್ಪನವರ ದಾಟು ಕಾದಂಬರಿಯಲ್ಲಿ ಅವರು ತೀವ್ರವಾಗಿ ವಿಮರ್ಶೆಗಳನ್ನ ಮಾಡಿದಾಗ ಬ್ರಾಹ್ಮಣ ಸಮುದಾಯ ಅವರ ವಿರುದ್ಧ ಕೂಡ ಎದ್ದಿದೆ. ಅದರಿಂದ ನಾವು ಆ ರೀತಿ ಬ್ಲಾಕ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇದೊಂದು ವರ್ಗವಾಗಿ ಯಾವಾಗ ಸಮುದಾಯಗಳ ವಿಮರ್ಶೆಗೆ ತೊಡಗ್ತವೆ ಆಗ ಎಲ್ಲ ಬರಹಗಾರರು ಈ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ವಿಶಾಲವಾಗಿ ನೋಡಬೇಕು ಅಂತ ಕಾಣುತ್ತೆ. ಇನ್ನೊಂದು ಪ್ರಶ್ನೆ ಇದೆ, ಇನ್ನೊಂದು ಪ್ರಶ್ನೆ ನಾವ್ಯಾರು ಚರ್ಚೆ ಮಾಡಿಲ್ಲ. ಪ್ರೈವೇಟೈಸೇಷನ್ ಬಂದ ನಂತರ ಪ್ರೈವೇಟ್ ಕಂಪನಿಗಳು ಎಲ್ಲ ಬರ್ತಾ, ಪ್ರೈವೇಟ್ ಸಂಸ್ಥೆಗಳೆಲ್ಲ ಬರ್ತಾ ಇದೆಯಲ್ಲ, ಇಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೊಡೆತ ಬಿದ್ದಿದೆ ಅನ್ನೋದನ್ನು ನಾವು ಗಮನಿಸೇ ಇಲ್ಲ ಸರಿಯಾಗಿ. ಒಂದು ಸರ್ಕಾರಿ ವಲಯದಲ್ಲಿ, ಸರ್ಕಾರಿ ಸಂಸ್ಥೆಗಳಲ್ಲಿ ಅಂಬೇಡ್ಕರ್ ಚಿಂತನೆ, ಪ್ರಗತಿಪರ ಚಿಂತನೆ ನಾವು ಮಾಡಬಹುದಾಗಿದೆ, ಲೋಹಿಯಾ ಚಿಂತನೆ ಮಾಡಬಹುದಾಗಿದೆ. ಖಾಸಗಿ ವಲಯಗಳಲ್ಲಿ ಅವಕ್ಕೆ ಎಂಟ್ರಿನೇ ಇಲ್ಲ. ಫೆಮಿನಿಸ್ಟ್ ಚಿಂತನೆಗಾಗಲಿ ಅಂಬೇಡ್ಕರ್ ಚಿಂತನೆಗಾಗಲಿ ಅಲ್ಲಿ ಎಂಟ್ರಿನೇ ಇಲ್ಲ ಅನ್ನೋದು ಬಹಳ ದೊಡ್ಡ ಅಪಾಯ ಇವತ್ತು ಅನ್ನೋದನ್ನ ನಾವು ಸೀರಿಯಸ್ ಆಗಿ ಗಮನಿಸಬೇಕು ಅಂತ ಕಾಣುತ್ತೆ. ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ವಲ್ಪ ಅತಿ ನಮ್ಮ ಬ್ಲಾಗಿಸ್ಟ್ಗಳಲ್ಲಿ ಕಾಣ್ತಾ ಇದೆ. ಬ್ಲಾಗ್ಗಳು ಈಗ ಪತ್ರಿಕೆಗಳಲ್ಲಿ ಒಂದು ರೀತಿಯ ನಮಗೆ ಇದಾದ್ರೂ ರಕ್ಷಣೆನಾದ್ರೂ ಇದೆ, ಚರ್ಚೆ ಮಾಡೋದಕ್ಕೆ ವೇದಿಕೆ ಇದೆ. ಬ್ಲಾಗ್ಗಳಲ್ಲಿ ಅತ್ಯಂತ ವಿಕಾರವಾದ ಚರ್ಚೆಗಳು ಬರ್ತಾ ಇವೆ ಮತ್ತು ಗಂಭೀರವಾದ ಚರ್ಚೆಗಳು ಬರ್ತಾ ಇವೆ. ಒಂದು ಈ ಬ್ಲಾಗ್ಗಳನ್ನ ಹೆಚ್ಚು ಗಮನಿಸುವ ನಾಗರಾಜ್ ವಸ್ತಾರ ಇಲ್ಲೆಲ್ಲೋ ಕಂಡೆ ಅವ್ರನ್ನ. ಒಂದು ಈ ಬ್ಲಾಗ್ಗಳಲ್ಲಿ ಮಾಡ್ತಾ ಇರುವ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತು ಒಂದೇ ಒಂದು ಸ್ಮಾಲ್ ಪಾಯಿಂಟ್ ವಸ್ತಾರೆ. ಅದರಷ್ಟು ಸ್ವಾತಂತ್ರ್ಯವನ್ನ ಇನ್ನೊಂದು ಕೊಟ್ಟಿಲ್ಲ ಅಂತ ನಾನು ಅನ್ಕೋತೇನೆ. ಅಲ್ಲಿ ನನ್ನ ಇಂಟರ್ನೆಟ್ ಸ್ಪೇಸ್ ನಲ್ಲಿ ನಾನಾಗಿರ್ತೇನೆ, ಅದು ನನಗೆ ಮುಖ್ಯ ಆಗುತ್ತೆ. ನಾನು ಏನನ್ನಾದ್ರೂ ಹೇಳಬಲ್ಲೆ. ಅದು ಅಲ್ಲದೇನೆ ನನಗೆ ಯಾರಾದ್ರೂ ಓದ್ತಿದಾರ ಏನ್ ಅನ್ಕೋತಾರೆ ಯಾವ ಗೊಡವೆಗಳು ಇರೋದಿಲ್ಲ. ನಾನೇನೆ. ಅದೇ ಅತ್ಯಂತ ಅನೈತಿಕವಾದ ಕಾಮೆಂಟ್ಗಳು ಬ್ಲಾಗ್ಗಳಲ್ಲಿ ಬರ್ತಾ ಇವೆ. ಈಗ ನೀವು ಪ್ರಜಾವಾಣಿ ಇರ್ಲಿ, ವಿಜಯ ಕರ್ನಾಟಕ ಇರ್ಲಿ, ವಿಜಯವಾಣಿ ಇರ್ಲಿ, ಎಲ್ಲಾದ್ರೂ ಒಂದ್ ಕಡೆ ಎಡಿಟ್ ಆಗಿ ಬರ್ತವೆ. ಅದರಿಂದ ಯಾರೋ ಜವಾಬ್ದಾರಿ ತಗೊಂತಾ ಇದ್ದಾರೆ. ಇಲ್ಲಿ ಎಲ್ಲೋ ಕೂತು ಯಾರೋ ಬರೆದು ನಮ್ಮ ದೊಡ್ಡ ರೈಟರ್ಗಳ ಬಹಳ ದೊಡ್ಡ ಒಪಿನಿಯನ್ಗಳು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕಾರ್ನಾಡ್ರು ಮತ್ತೆ ಅನಂತಮೂರ್ತಿ ಅವರು ಬಹಳ ದೊಡ್ಡ ಒಪಿನಿಯನ್ ಮೋದಿಯವರ ಮೇಲೆ ಕೊಟ್ಟಾಗ ಅವರು ನಿಲುವನ್ನು ಮಾಡಿದಾಗ ಅದೇ ವಿಮರ್ಶೆಯ ಗಾಂಭೀರ್ಯದಿಂದ ಚರ್ಚೆ ಮಾಡದೆ ಬಾಯಿ ಬಂದಂತೆ ಬರೆದಿರೋ ಬ್ಲಾಗಿಸ್ಟ್ಗಳಿದ್ದಾರೆ. ನಾನು ಬ್ಲಾಗಿಸ್ಟ್ ಅನ್ನೋದು ಒಂದು ಶಬ್ದವನ್ನು ಮತ್ತು ಫೇಸಿಸ್ಟ್ ಅನ್ನೋ ಶಬ್ದವನ್ನು ಕೂಡ ಕನ್ನಡ ಇದಕ್ಕೆ ಕೊಡ್ತಾ ಇದ್ದೀನಿ. ಕನ್ನಡ ನಿಘಂಟಿಗೆ ಫೇಸಿಸ್ಟರು ಮತ್ತು ಬ್ಲಾಗಿಸ್ಟರು ನೀವೇ ಎಲ್ಲ ಸೃಷ್ಟಿ ಮಾಡಿದ್ರಿ, ಫೇಸಿಸ್ಟರು ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ವಾಕ್ ಸ್ವಾತಂತ್ರ್ಯ ನಮಗೆ ಬಹಳ ಯಥೇಚ್ಛವಾಗಿ ಸಿಕ್ಕ ಸಂದರ್ಭದಲ್ಲಿ ಇದರ ಜವಾಬ್ದಾರಿಯನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಪುಸ್ತಕ ಬರೆದಾಗ ಮತ್ತು ಪೇಪರ್ನಲ್ಲಿ ಪ್ರಕಟಿಸಿದಾಗ ಇಲ್ಲದೇ ಇರುವ ಸ್ವಾತಂತ್ರ್ಯ ಅಲ್ಲಿರೋದ್ರಿಂದ ಅದನ್ನು ಹೆಚ್ಚು ಎಚ್ಚರಿಕೆಯಿಂದ ಈ ಸೈಬರ್ ಇದನ್ನು ನಾವು ನೋಡಬೇಕು ಅಂತ ಕಾಣುತ್ತೆ. ಇನ್ನೊಂದು ಪ್ರಶ್ನೆ ನಾನು ಹಿರಿಯರಾದ ಕಲಬುರ್ಗಿ ಅವರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಕಲಬುರ್ಗಿ ಅವರು ಬಂದ್ಬಿಡ್ತೀನಿ. ಈಸ್ ಸೀನಿಯರ್ ಟು ಯು, ಐ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ಕಲಬುರ್ಗಿ ಅವರು ಮಾರ್ಗ ಬರೆದಾಗ ನಾನು ಅದನ್ನ ಆಗೋದಿರ್ಲಿಲ್ಲ.
ಧರ್ಮಕಾರಣ ಕಾದಂಬರಿ ವಿವಾದಕ್ಕೆ ಒಳಗಾದಾಗ ನಾನು ಮಾರ್ಗ ಕಾದಂಬರಿಯನ್ನು ಆಧರಿಸಿ ಧರ್ಮಕಾರಣದಲ್ಲಿರುವ ಸತ್ಯಾಸತ್ಯತೆಗಳನ್ನು ಚರ್ಚೆ ಮಾಡೋದಕ್ಕೆ ಶುರು ಮಾಡಿದೆ. ಸಂಶೋಧಕನಾಗಿ ತಮ್ಮ ಸತ್ಯಬದ್ಧತೆಯನ್ನು ಅವರು ಸಂಶೋಧಕರಾಗಿ ಆ ವ್ಯೂ ಪಾಯಿಂಟ್ ನಂಗೊಂದು ಬೇಕು. ಸಂವಿಧಾನ ಮತ್ತು ಸಮಾಜ ಇವೆರಡನ್ನ ಕಣ್ಮುಂದಿಟ್ಕೊಂಡಾಗ ನಾವು ವಾಸ್ತವವಾಗಿ ಬದುಕುವುದು ಸಂವಿಧಾನದ ಹಿನ್ನೆಲೆಯೊಳಗಲ್ಲ, ಸಮಾಜದ ನಡುವೆ ಅಂತ ಅನಿಸ್ತಾ ಇದೆ. ಹೀಗಾಗಿ ಸಮಾಜದೊಳಗೆ ಧೂರ್ತರು, ದುಷ್ಟರು, ಕಿಡಿಗೇಡಿಗಳು ಇಂತಹ ಸಮಸ್ಯೆಗಳನ್ನು ದೊಡ್ಡದನ್ನು ಮಾಡಿ ತಮ್ಮ ಲಾಭಕ್ಕಾಗಿ ಸತ್ಯವನ್ನು ಹಾಳು ಮಾಡಲಿಕ್ಕೆ ಅಥವಾ ಸತ್ಯ ಹೇಳಿದವ್ರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. ಎಲ್ಲಿವರೆಗೂ ನಮ್ಮ ಸಮಾಜದೊಳಗೆ ತಿಳುವಳಿಕೆ ಬರೋದಿಲ್ಲ, ಸತ್ಯವನ್ನು ಸರಿಯಾಗಿ ನೋಡಬೇಕು ಅನ್ನೋ ತಿಳಿದು ಬರೋದಿಲ್ಲ, ಅಲ್ಲಿವರೆಗೆ ಇಂಥ ಒಂದು ಶಿಲುಬೆ ಇರುವಂಥ ಪ್ರಸಂಗ ಬಂದೇ ಬರ್ತಾವೆ. ಅದರಿಂದ ಇದು ಸಮಾಜದ ಜಾಗೃತಿಯ ಒಂದು ಪ್ರಶ್ನೆ ಅದ, ವಿವೇಕದ ಒಂದು ಪ್ರಶ್ನೆ ಅದ. ನೀವು ಸಂವಿಧಾನ ಏನು ಬರೆದಂತ ಅದು ಯಾರಿಗೂ ಕೇಳೋದಿಲ್ಲ. ನನಗೆ ಆಗ ಎಷ್ಟೋ ಜನ ಪತ್ರ ಬರೀತಿದ್ದರು ನನಗೆ, ಸರ್ ನಾವೆಲ್ಲ ಪತ್ರಿಕೆ ಒಳಗೆಲ್ಲ ಬೆಂಗಳೂರೊಳಗೆ, ಕೊಪ್ಪಳದೊಳಗೆ, ಗುಲ್ಬರ್ಗದೊಳಗೆ, ಬೆಳಗಾವದೊಳಗೆ ನನ್ನ ಪರವಾಗಿ ಅವರು ಪತ್ರಿಕೆಗಳು ಬರೀತಿದ್ರು. ಆದ್ರೆ ನಮ್ಮ ಬರವಣಿಗೆ ನಿಮ್ಗೆ ಸಹಾಯಕ್ಕೆ ಬರುವುದಿಲ್ಲ ಇದೇನು ಅಂತ ಹೇಳ್ತಿದ್ರು. ಆಕ್ಚುಲಿ ನೀವು ಬೆಂಕಿಗಳು ನಿಂತೀರಿ, ನಮ್ಮ ಬರವಣಿಗೆ ನಿಮ್ಗೆ ಯಾವುದು ಸಹಾಯಕ್ಕೆ ಬರುವುದಿಲ್ಲ, ನಿಮ್ಮ ನೋವು ನೀವು ಒಬ್ಬರೇ ಅನುಭವಿಸಬೇಕಾಗ್ತದಂತ ನಾನು ಸುಮಾರು 6-8 ವರ್ಷವರೆಗೂ ತಡೆದೆ. ಕೊನೆಗೆ ನನ್ನ ಬಸವಪೀಠ ಬಿಡಿಸಿದ್ರು. ನನಗೆ ಒಬ್ಬರಿಗೆ ಕೇಳಿದ್ರು, ಸರ್ ಬಸವಪೀಠ ಬಿಟ್ಟು ಹೊರಗೆ ಬಂದ್ರಲ್ಲ ಅಂತ ಅಂದ್ರು. ಹೌದು, ಬಸವಣ್ಣ ಕರ್ಕೊಂಡು ಹೊರಗೆ ಬಂದಿಲ್ಲ ಅಂತ ಹೇಳಿದ್ರು. ಥ್ಯಾಂಕ್ ಯು. ಹಲೋ ಇದಕ್ಕೆ ಇದರ ಮುಂದುವರಿಕೆಯಾಗಿ ನಟರಾಜ್ ಸರ್, ಕಲಬುರಗಿ ಪುರಾಣದ 2ನೇ ಹಂತ ಇದು. ನಾವು ಎಲ್ಲ ಹೋರಾಟ ಮಾಡಿದ್ವಿ, ಕಲಬುರಗಿಯವರಿಗೆ ಬೆಂಬಲ ಕೊಟ್ವಿ. ಇದು ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ನಾವೆಲ್ಲ ಲೇಖಕರು. ನೀವು ಮಾತಾಡ್ಬಿಡಿ. ಒಬ್ಬ ಲೇಖಕನಾಗಿ ಅದು ಸಂವಿಧಾನಬದ್ಧವಾದಂಥ ಮೌಲ್ಯಗಳಲ್ಲಿ ನಿಷ್ಠೆ ಮತ್ತು ನಂಬಿಕೆ ಇರತಕ್ಕಂಥ ಒಬ್ಬ ಲೇಖಕನಾಗಿ ಏನು ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ಭಾಳ ಜನರಲ್ ಆಗಿ ಮಾತಾಡೋದು, ಆಮೇಲೆ ಮಾತಾಡೋಣಂತ ವಿಚಾರ ಸಂಕಿರಣದೊಳಗೆ. ಕಲಬುರಗಿಯವರ ಬೆನ್ನಿಗೆ ನಾವು ನಿಂತ್ವಿ. ಅವ್ರು ಹೇಳಿದ್ರಲ್ಲ, ನಾವು ಸಂವಿಧಾನದ ಮೌಲ್ಯಗಳ ಅರಮನೆ ಒಳಗೆ ಬದುಕೋದಿಲ್ಲ, ನಮ್ಮ ಸುತ್ತಲಿನ ಸಮಾಜದೊಳಗೆ ಬದುಕಬೇಕು. ಈ ಅನಿವಾರ್ಯತೆ ಎಲ್ಲವೂ ಇರ್ತೈತಿ. ಈ ಅನಿವಾರ್ಯ ಪ್ರಸಂಗ ಬಂದಾಗ ನನ್ನ ನಿರೀಕ್ಷೆ ಏನಿತ್ತು ಅಂತಂದ್ರೆ, ಕಲಬುರಗಿಯವರು ಹಿಡಿದು ನಿಲ್ಲಬೇಕಾಗಿತ್ತು. ಈಗ ನಿಂತಾರಷ್ಟ. ಅಲ್ಲ, ಅವರ ಸಂಶೋಧನೆ ಕೆಲಸ ಮಾಡಿರೋದ್ರಿಂದ ಅವ್ರ ಕ್ರಮ ಬೇರೆ ಇದೆ. ಯಾಕೆಂದ್ರೆ ನಾನು ಇದನ್ನ ಒಂದು ಇಂಟರ್ವ್ಯೂ ಮಾಡಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದ್ರೆ, ಬಂಜಗಿರಿ ಜಯಪ್ರಕಾಶ್ ಅವರು ಪುಸ್ತಕ ಬರೆದಾಗ ನಾನು ಹೇಳಿದ ಒಂದು ಮಾತು, ಈ ಪುಸ್ತಕಕ್ಕೆ ಕಲಬುರಗಿಯವರ ಸಂಶೋಧನೆಯ ಸಾಲಿಡ್ ಇದು ಕ್ವಾಲಿಟಿ ಇದ್ದಿದ್ರೆ ಅದು ಗಟ್ಟಿಯಾಗಿ ನಿಲ್ತಾ ಇತ್ತು, ಅದು ಹೈಪೋಥೆಟಿಕಲ್ ಲೆವೆಲ್ ಅಲ್ಲಿ ಇದೆ ಅಂತ. ಸೊ ಕಲಬುರಗಿಯವರು ಸಿಡಿಯುವ ಕ್ರಮದಲ್ಲಿ ಸಿಡಿದಿದ್ದಾರೆ, ಅವರ ಸಂಶೋಧನೆಯ ಕ್ರಮ ಬೇರೆ ಇದೆ. ಅದರಿಂದ ಚಂಪಾರ ಸಿಡಿತ ಮತ್ತು ಕಲಬುರಗಿಯವರ ಸಿಡಿಯುವಿಕೆ ಬೇರೆ ಬೇರೆ ಇದೆ ಅಂತ ನಾನು ಅಂದ್ಕೊಂಡು, ದಂಡವತಿಯವರು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನೀವು ಅಡ್ಡಿ ಮಾಡಬಾರದು. ಗೋವಿಂದರಾಜ್ ಅವರು ನಮ್ಮೆಲ್ಲರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡಿಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. 2 ನಿಮಿಷ ಅಲ್ಲ, ಇದು ಒಂದು ಮಾತನ್ನಾಡ್ತೀನಿ, ಯಾಕೆಂದ್ರೆ ನನಗೆ ಹೇಳಲೇವೆ ಅನ್ನಿಸ್ತಾರೆ. ವಾಕ್ ಸ್ವಾತಂತ್ರ್ಯ ಕೇವಲ ಒಂದು ಸಮುದಾಯವನ್ನ ಅಥವಾ ಸಮುದಾಯದ ಕಿಡಿಗೇಡಿಗಳು ಇದನ್ನು ಮಾಡ್ತಾರೆ ಅಂತ ಅದನ್ನ ಮಾಡಿದ್ರೆ, ನಾವು ಇಂದು ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಷಯದ ಗಾಂಭೀರ್ಯವನ್ನು ಗ್ರಹಿಸ್ತಾ ಇಲ್ಲ ಅಂತ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಸಮುದಾಯಗಳ ಅಥವಾ ಕಿಡಿಗೇಡಿಗಳ ಕಾರ್ಯ ಯಾತಕ್ಕಾಗುತ್ತೆ ಅಂದ್ರೆ, ಇಲ್ಲಿ ಅವರಿಗೆ ಮಾಡಬೇಕಾದಂತಹ ಒಂದು ಪ್ರೊಟೆಕ್ಷನ್ ಇದೆ, ಲೀಗಲ್ ಪ್ರೊಟೆಕ್ಷನ್ ಇದೆ ಮಾಡ್ತಾರೆ. ಆ ಕಾರಣದಿಂದ ಕೇವಲ 1-2 ಸಮುದಾಯಗಳಲ್ಲ, ಬ್ರಾಹ್ಮಣ ಸಮುದಾಯ ಭಗವಾನ್ ಅವರ ಎದುರು, ಇದು ವಿಶ್ವಕರ್ಮ ಸಮುದಾಯ ನಾಗವೇಣಿಯವರ ಎದುರು, ನನ್ನ ಎದುರು, ಮತ್ತೆ ಜೈನ ಸಮುದಾಯ ನಾರಾಯಣ ಸ್ವಾಮಿ ಅಲ್ಲ, ಇದು ಕರಾವಳಿ ಸೀತಾರಾಮ್ ಅವರು, BV ಸೀತಾರಾಮ್ ಅವರ ಇದ್ರು. ಈಗೂ ಆ ಕೇಸ್ ನಡೀತಾ ಇದೆ, ಅವರು ಕ್ಷಮಾಪಣೆ ಕೇಳಿದ್ರು ಕೂಡ. ಆಮೇಲೆ ಲಿಂಗಾಯತ ಸಮುದಾಯ ಮತ್ತೆ ಇತರ ಸಮುದಾಯಗಳು, ಅಂದ್ರೆ ಪ್ರತಿಯೊಂದು ಸಮುದಾಯವೂ ಕೂಡ ತಾನು ಯಾವುದೇ ವಿಧವಾದ ಟೀಕೆಯನ್ನು ಸ್ವೀಕರಿಸುವುದಿಲ್ಲ ಅನ್ನುವ ಸ್ಥಿತಿಗೆ ಯಾಕೆ ಬಂದಿದೆ ಅನ್ನುವುದನ್ನು ನಾವು ಚಿತ್ರಿಸಬೇಕು. ಯಾಕೆ ಬಂದಿದೆ ಅಂದರೆ, ಕಾನೂನು ಅಂತವರು ಪ್ರೊಟೆಕ್ಷನ್ ಕೊಡುತ್ತೆ. ಆದ್ದರಿಂದ ಕಿಡಿಗೇಡಿಗಳನ್ನು ಬೈದು, ಪೊಲೀಸರನ್ನು ಬೈದು, ಸರ್ಕಾರವನ್ನು ಬೈದು ಪ್ರಯೋಜನವಿಲ್ಲ. ಇದು ಮುಂದೆನೇ ಆಗುತ್ತೆ. ಅದಕ್ಕೆ ಬದಲಾಗಿ ಈ ಪ್ರೊಟೆಕ್ಷನ್ ಏನಿದೆ ಅದನ್ನ ನಾವು ತಿದ್ದುಕೊಳ್ಳಬೇಕು, ಅಮೆಂಡ್ ಮಾಡುವ ಹಾಗೆ. ಅಂದ್ರೆ ಈ ರೀತಿ ನೀವು ಹೇಳಿರುವುದು
ಲಿಮಿಟ್ಸ್ ಆಫ್ ಅಪ್ಲಿಕಬಿಲಿಟಿ ಎಷ್ಟು ಅಂತ ಸುಪ್ರೀಂ ಕೋರ್ಟ್ ಮಾತ್ರ ರಿವ್ಯೂ ಮಾಡ್ತಕ್ಕಂಥದ್ದು. ಅವರು ರಿವ್ಯೂ ಮಾಡಿ ಇದನ್ನ ಬದಲಾಯಿಸುವ ತನಕ ನಾವು ಕಿಡಿಗೇಡಿಗಳು ಮಾಡ್ತಾರೆ ಇದ್ರ ಜೊತೆಗೆ ಹೇಳಿ ಸರ್, 19(1) ಜೊತೆಗೆ IPC ಇದು ಸೇರ್ಕೊಂಡ್ಬಿಟ್ಟು ಆ ರಾಜದ್ರೋಹ ಇನ್ನೂ ಹಾಗೆ ಇದೆ. ಅದು ಯರವಾಡ ಜೈಲಲ್ಲಿ ಗಾಂಧೀಜಿ ಅವ್ರನ್ನ ಇದು ಮಾಡೋದಕ್ಕೆ, ಶಿಕ್ಷೆ ಕೊಡೋದಕ್ಕೆ ಬಳಸಿದ ಒಂದು ಕಾನೂನು IPC ಒಳಗೆ ಇನ್ನೂ ಇದೆ. ಇವೆಲ್ಲವೂ ನೀವು ಹೇಳಿದ್ ಬಹಳ ಇಂಪಾರ್ಟೆಂಟ್. ಸಾಹಿತ್ಯ ಸಂಭ್ರಮದ ಒಳಗೆ ಇದು ಈ ಇಡೀ ಕಾನೂನನ್ನ, ಇಡೀ ಪರಿಚಯದವನ್ನ ಚರ್ಚೆಗೆ ಒಳಪಡಿಸಬೇಕು ಅನ್ನೋ ಒತ್ತಾಯವೂ ಕೂಡ ಬರಬೇಕು ಅಂತ ಕಾಣುತ್ತೆ. 1 ನಿಮಿಷ ಸಾಹೇಬ್ರು 1 ನಿಮಿಷದಲ್ಲಿ ಹೇಳ್ಬಿಡ್ಬೇಕು. ಚಂಪಾಜಿ ಟೈಮ್ ಆಗೋಯ್ತು. ಒಂದೇ ನಿಮಿಷ. ನೀವು 1 ನಿಮಿಷ ತಗೊಂಡ್ಬಿಟ್ರಿ ಈಗ. ಎಸ್ ಸರ್, ಸಾರಿ ಸರ್, 30 ಸೆಕೆಂಡ್. ಈಗ ನಾ ಹೇಳಿದ್ದಲ್ಲ, ಅದು ಮಾಡಬಹುದಾಗುತ್ತೆ, ಮಾಡಲಿಲ್ಲ. ಅದು ಅನಿವಾರ್ಯತೆ. ಅದು ಆ ಅನಿವಾರ್ಯತೆ ವಾಸ್ತವ ಕೂಡ, ಅದನ್ನು ನಾವು ಒಪ್ಪಿಕೊಳ್ಳಬೇಕು. ಆಮೇಲೆ ಉಳಿದ ಚರ್ಚೆಯನ್ನು ಮಾಡ್ತೇವೆ. ಇನ್ನೊಂದು ಒಂದೇ ಒಂದು ಪಾಯಿಂಟ್ ಹೋಗಲಿ. ಇವತ್ತು ನಮ್ಮ ನಮ್ಮ ಎಸ್ ಶೆಟ್ಟರ್ ಅವರು ನಿನ್ನೆ ಒಂದು ಶಬ್ದ ಬಳಸಿದ್ರು, ಗೂಂಡಾ ಸಂಸ್ಕೃತಿ ಅಂತ. ಅವ್ರ ಕಾಪಿ ರೈಟ್ ಅದು, ನಾನು ಬಳಸ್ತಾ ಇದ್ದೇನೆ. ನಮ್ಮ ಪತ್ರಿಕಾ ವಲಯದೊಳಗೆ, ಸಾಹಿತ್ಯಿಕ ವಲಯದೊಳಗೂ ಸಹಿತ ಎಲ್ಲ ಸುರಕ್ಷತೆ ಇದೆನಾ? ಇಲ್ಲ. ಹೌದಾ? ಈಗ ಭೈರಪ್ಪನವರ ಬಗ್ಗೆ ಹೊಗಳಿದ್ರು ಎಲ್ಲ ಪತ್ರಿಕೆಯವರು ಪ್ರಕಟ ಮಾಡ್ತಾರೆ, ಬೈದ್ರು ಎಲ್ಲ ಪತ್ರಿಕೆಯವರು ಪ್ರಕಟ ಮಾಡ್ತಾರೆ. ಆದರೆ ಅನಂತಮೂರ್ತಿಯವರ ಬಗ್ಗೆ ಏನಾದರೂ ಸ್ವಲ್ಪ ಸೂಕ್ಷ್ಮ ಟೀಕೆಯನ್ನು ಮಾಡಿದರೆ ಬೆಂಗಳೂರಿನ ಕೆಲವು ಪ್ರತಿಷ್ಠಾಪಿತವಾದಂತಹ ಪತ್ರಿಕೆಗಳು ಅವು ಪಬ್ಲಿಷ್ ಮಾಡೋದಿಲ್ಲ. ಇದು ಒಂದು ರೀತಿಯ ಮಾಫಿಯಾ ಅಲ್ವಾ? ಇದರ ಬಗ್ಗೆ ನಾವೇ ನಮ್ಮವರ ಬಗ್ಗೆನೇ ನಾವು ಗಟ್ಟಿಯಾಗಿ ಮಾತಾಡ್ಕೊಳ್ಳೋದು ಒಳ್ಳೆಯದಲ್ವೇನು? ಒಂದೇ ಒಂದು ಸೆಕೆಂಡ್. ಅಲ್ಲ, ನನಗೆ ಪ್ರಶ್ನೆಗಳು ನನಗೆ ತುಂಬಾ ಬಂದಿದ್ದಾವೆ. ಅದೃಷ್ಟವಂತ ನಾನು, ಅದ್ರ ಉತ್ತರ ಕೊಡಕ್ಕೆ ಟೈಮ್ ಇಲ್ಲ. ಒಬ್ಬರು ಡಿಫಾಮೇಷನ್ ಹೆದರ್ಕೊಂಡು ನೀವು ಪತ್ರಿಕೋದ್ಯಮ ಮಾಡ್ತೀರಾ ಅಂತ ಕೇಳಿದ್ರೆ, ನಮ್ಮ ಪತ್ರಿಕೆ ನೋಡಿದ್ರೆ ನಿಮಗೆ ಉತ್ತರ ಸಿಗ್ತದೆ ಅಂದ್ಕೊಂಡಿದ್ದೀನಿ. ಈ ಪ್ರಶ್ನೆ ಬಗೆಯಿರೋದಿಲ್ಲ. ಇದು ನಿರಂತರವಾಗಿ ಚರ್ಚೆಗೆ ಒಳಪಡಿಸಬೇಕಾದ ಅಂಶ ಮತ್ತು ಸಾಯಂಕಾಲದವರೆಗೂ ನಡೆಯುತ್ತೆ ಅಂತ ಕಾಣುತ್ತೆ. ಒಂದು, ನಾವು ವರ್ಗಾತೀತವಾಗಿ, ಪಂಥಾತೀತವಾಗಿ ವಾಕ್ ಸ್ವಾತಂತ್ರ್ಯ ರಕ್ಷಣೆಯನ್ನ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ ನಾವೆಲ್ಲರೂ ಗ್ರಹಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಗೋಷ್ಠಿಯ ಎಲ್ಲರಿಗೂ ಧನ್ಯವಾದಗಳು.